ನೆಕ್ಸ್ಟ್ ಒನ್ ಕೀಟೋನ್ಸ್. ಸೊ ಕೀಟೋನ್ಸ್ ಅನ್ನುವಂಥದ್ದು ಒಂದು ಕಾರ್ಬೋನಿಲ್ ಕಾಂಪೌಂಡು. ಇದರ ಜನರಲ್ ಫಾರ್ಮುಲಾ RCOR'. ಸೊ ಆರ್ ಮತ್ತು R' ಜಾಗದಲ್ಲಿ ಐದರ್ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ನ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಆ್ಯಂಡ್ ಕೀಟೋನ್ನ ಫಂಕ್ಷನಲ್ ಗ್ರೂಪು CO. ಆ್ಯಂಡ್ ಎಕ್ಸಾಂಪಲ್ ಫಾರ್ ಕೀಟೋನ್ ಅಸಿಟೋನ್, ಅಸಿಟೋಫಿನೋನ್. ನೆಕ್ಸ್ಟ್ ಒನ್ ಇಸ್ ನಾಮನ್ಕ್ಲೇಚರ್. ಸೊ ಅದರಲ್ಲಿ ಮೊದಲನೇದು ಕಾಮನ್ ನೇಮ್ಸ್. ನೇಮಿಂಗ್ 2 ಆಲ್ಕೈಲ್ ಆರ್ ಅರೈಲ್ ಗ್ರೂಪ್ಸ್ ಬಾಂಡೆಡ್ ಟು ದ ಕಾರ್ಬೋನಿಲ್ ಗ್ರೂಪ್. ಸೊ ಕಾರ್ಬೋನಿಲ್ ಗ್ರೂಪ್ಗೆ ಅಟ್ಯಾಚ್ ಆಗಿರುವಂಥ 2 ಆಲ್ಕೈಲ್ ಅಥವಾ ಅರೈಲ್ ಗ್ರೂಪನ್ನ ನೇಮಿಂಗ್ ಮಾಡಬೇಕಾಗುತ್ತೆ. ದ ಲೊಕೇಶನ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಗ್ರೀಕ್ ಲೆಟರ್ಸ್. ಸೊ ಸಬ್ಸ್ಟಿಟ್ಯೂಯೆಂಟ್ಸ್ಗಳು ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನು ಗ್ರೀಕ್ ಲೆಟರ್ಸಿಂದ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. ಸೊ ಯಾವ ಗ್ರೀಕ್ ಲೆಟರ್ಸ್ ಅಂತ ನೋಡೋದಾದರೆ ಆಲ್ಫಾ, ಆಲ್ಫಾ ಡ್ಯಾಶ್. ಸೊ ಆಗಲೇ ನೀವು ನೋಡಿದ್ರಿ ಕೀಟೋನ್ನ ಜನರಲ್ ಫಾರ್ಮುಲಾ RCOR'. ಸೊ ಇಲ್ಲಿ ಆಲ್ಫಾ, ಆಲ್ಫಾ ಡ್ಯಾಶ್ ಅಂತ ಇದೆ, ಹೌದಾ? ಸೊ ಆರ್ ಜಾಗದಲ್ಲಿ ಆಲ್ಫಾ ಇದ್ದರೆ R' ಜಾಗದಲ್ಲಿ ಆಲ್ಫಾ ಡ್ಯಾಶ್. ಸೊ ಅದೇ ಥರ ಬೀಟಾ, ಬೀಟಾ ಡ್ಯಾಶಿಂದ ರೆಪ್ರೆಸೆಂಟ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಸೊ ಡೈಮೀಥೈಲ್ ಕೀಟೋನು. ಸೊ ಇಲ್ಲಿ 2 ಮೀಥೈಲ್ ಗ್ರೂಪ್ ಇದೆ, CH3. ಓಕೆ, ಸೊ 2 ಇರೋದ್ರಿಂದ ಡೈ ಅನ್ನುವಂಥ ವರ್ಡ್ ಯೂಸ್ ಮಾಡ್ತಿದ್ವಿ. ಆ್ಯಂಡ್ ಮೀಥೈಲ್ ಗ್ರೂಪ್ ಆಗಿರೋದ್ರಿಂದ ಡೈಮೀಥೈಲ್ ಕೀಟೋನ್. ಸೊ ಈ ಎಕ್ಸಾಂಪಲ್ ನೋಡಿ, ಮೀಥೈಲ್ ಫಿನೈಲ್ ಕೀಟೋನ್. ಸೊ ಇಲ್ಲಿ ಮೀಥೈಲ್ ಗ್ರೂಪು ಇದೆ, ಫಿನೈಲ್ ಗ್ರೂಪು ಇದೆ. ಸೊ ಆಗ ಇವೆರಡರಲ್ಲಿ ಯಾವುದನ್ನು ಫಸ್ಟು ನಾವು ಬರೀಬೇಕು ಅಂತ ನೋಡೋದಾದರೆ ಸೊ ನಿಮಗೆ ಗೊತ್ತಿರುತ್ತೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನಾವು ನೇಮಿಂಗ್ ಮಾಡಬೇಕು. ಸೊ ಫಸ್ಟು M ಬರುತ್ತೆ, ಸೊ ಅದಾದಮೇಲೆ P ಬರುತ್ತಲ್ವ ಆಲ್ಫಾಬೆಟ್ಸಲ್ಲಿ. ಸೊ ಅದರಿಂದ ಫಸ್ಟು ಮೀಥೈಲ್, ಸೊ ಅದಾದಮೇಲೆ ಫಿನೈಲ್. ಸೊ ಮೀಥೈಲ್ ಫಿನೈಲ್ ಕೀಟೋನ್. ನೆಕ್ಸ್ಟ್ ಒನ್ IUPAC ನೇಮ್ಸ್. ಲಾಂಗೆಸ್ಟ್ ಕಾರ್ಬನ್ ಚೈನ್ ಕಂಟೈನಿಂಗ್ ಕೀಟೋನ್ ಗ್ರೂಪ್ ಇಸ್ ಚೂಸನ್. ಸೊ ಯಾವ ಲಾಂಗೆಸ್ಟ್ ಕಾರ್ಬನ್ ಚೈನ ನಾವು ಚೂಸ್ ಮಾಡಬೇಕು? ಸೊ ಯಾವ ಲಾಂಗೆಸ್ಟ್ ಕಾರ್ಬನ್ ಚೈನಲ್ಲಿ ಕೀಟೋನ್ ಗ್ರೂಪ್ ಇದೆಯೋ ಸೊ ಅದನ್ನು ಚೂಸ್ ಮಾಡಬೇಕಾಗುತ್ತೆ. ಆ್ಯಂಡ್ ಓಪನ್ ಚೈನ್ ಆಲಿಫ್ಯಾಟಿಕ್ ಕೀಟೋನ್ಸನ್ನು ಆಲ್ಕೇನ್ ವರ್ಡಿಂದ ಡಿರೈವ್ ಮಾಡಿದ್ದೀವಿ. ಹೇಗೆ? ಬೈ ರೀಪ್ಲೇಸಿಂಗ್ E ವಿತ್ 1. ಈ ಆಲ್ಕೇನಲ್ಲಿ ಇರುವಂಥ Eನ ONE ಇಂದ ರೆಪ್ರೆಸೆಂಟ್ ಮಾಡೋದು. ಸೊ ಇಲ್ಲಿ ನೋಡಿ, ಸೊ ಆಗೇನಾಗುತ್ತೆ, ಆಲ್ಕೇನ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಕೆನೋನ್. ಇನ್ ಕೇಸ್ ಲಾಂಗೆಸ್ಟು ಕಾರ್ಬನ್ ಚೈನ್ ಇದ್ದರೆ ಸೊ ನಂಬರಿಂಗ್ನ ನಾವು ಯಾವುದರಿಂದ ಸ್ಟಾರ್ಟ್ ಮಾಡಬೇಕು ಅಂತ ನೋಡೋದಾದರೆ ಸೊ ಕಾರ್ಬೋನಿಲ್ ಗ್ರೂಪ್ಗೆ ಯಾವುದು ನಿಯರರ್ ಆಗಿರುತ್ತೆ ಅಲ್ಲಿಂದ ನಾವು ನಂಬರಿಂಗ್ನ ಸ್ಟಾರ್ಟ್ ಮಾಡಬೇಕು. ಆ್ಯಂಡ್ ಸಬ್ಸ್ಟಿಟ್ಯೂಯೆಂಟ್ಸ್ ಆರ್ ಪ್ರಿಫಿಕ್ಸ್ಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಅಲಾಂಗ್ ವಿತ್ ನ್ಯೂಮರಲ್ಸ್ ಇಂಡಿಕೇಟಿಂಗ್ ದೇರ್ ಪೊಸಿಷನ್. ಸೊ ಸಬ್ಸ್ಟಿಟ್ಯೂಯೆಂಟ್ಸನ್ನು ನಾವು ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ನೇಮಿಂಗ್ ಮಾಡಬೇಕಾಗುತ್ತೆ. ಆ್ಯಂಡ್ ಅಲಾಂಗ್ ವಿತ್ ನ್ಯೂಮರಲ್ಸ್ ಇಂಡಿಕೇಟಿಂಗ್ ದೇರ್ ಪೊಸಿಷನ್. ಸೊ ಯಾವ ಪೊಸಿಷನ್ಲಿ ಅದು ಪ್ರೆಸೆಂಟ್ ಇದೆ, ಯಾವ ಕಾರ್ಬನ್ ಐಟಮಲ್ಲಿ ಅದು ಪ್ರೆಸೆಂಟ್ ಇದೆ ಅನ್ನೋದನ್ನು ನಾವು ನ್ಯೂಮರಲ್ಸಿಂದ ರೆಪ್ರೆಸೆಂಟ್ ಮಾಡಬೇಕಾಗುತ್ತೆ. Substituents are prefixed in alphabetical order along with numerals indicating their position. ಸೊ ಇಲ್ಲಿ ಸಬ್ಸ್ಟಿಟ್ಯೂಯೆಂಟ್ಸನ್ನ ನಾವು ಪ್ರಿಫಿಕ್ಸ್ ಆಗಿ ಬರೀಬೇಕಾಗುತ್ತೆ. ಆ್ಯಂಡ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್. ಸೊ ಆಲ್ಫಾಬೆಟಿಕಲ್ ಆರ್ಡರ್ ಗೊತ್ತಿದೆ ನಿಮಗೆ, ಸೊ ಅದರ ಆರ್ಡರಲ್ಲಿ ನಾವು ಬರೀಬೇಕು. ಆ್ಯಂಡ್ ಅಲಾಂಗ್ ವಿತ್ ನ್ಯೂಮರಲ್ಸ್ ಇಂಡಿಕೇಟಿಂಗ್ ದೇರ್ ಪೊಸಿಷನ್. ಸೊ ಅದು ಯಾವ ಪೊಸಿಷನಲ್ಲಿದೆ, ಸೊ ಯಾವ ಕಾರ್ಬನ್ ಐಟಮ್ಗೆ ಅಟ್ಯಾಚ್ ಆಗಿದೆ ಅನ್ನೋದನ್ನು ನ್ಯೂಮರಲ್ಸಿಂದ ಇಂಡಿಕೇಟ್ ಮಾಡ್ತಾರೆ. ಸೊ ಇಲ್ಲಿ ಎಕ್ಸಾಂಪಲ್ ಇದೆ ನೋಡಿ. ಸೊ ಇದು ಅಸಿಟೋನು. ಸೊ ಇಲ್ಲಿ 3-ಮಿಥೈಲ್ ಸೈಕ್ಲೋಪೆಂಟನೋನ್ ಅಂತ ಇದೆ. ಸೊ ಇಲ್ಲಿ ನೋಡಿ CH3 ಇದು ಒಂದು ಸಬ್ಸ್ಟಿಟ್ಯೂಯೆಂಟ್, ಹೌದಾ? ಸೊ ಇಲ್ಲಿ ನಾವು ನಂಬರಿಂಗ್ ಕೊಡಬೇಕಾದ್ರೆ 1, 2, 3. ಸೊ ಥರ್ಡ್ ಪೊಸಿಷನ್ಲಿ ಮೀಥೈಲ್ ಗ್ರೂಪ್ ಇದೆ. ಸೊ ಅದರಿಂದ ಇದೇನಾಗುತ್ತೆ 3-ಮಿಥೈಲ್ ಸೈಕ್ಲೋಪೆಂಟನೋನ್. ಸೊ ಇದು ಪೆಂಟೇನ್ ಅಲ್ವಾ? ಸೊ ANE ಪೆಂಟೇನ್. ಸೊ ನೋಡಿ ಇಲ್ಲಿ, ಸೊ ಪೆಂಟೇನ್ ಇದೆ. ಸೊ ಪೆಂಟೇನಲ್ಲಿರುವಂಥ ಈನ ONE ಇಂದ ರಿಪ್ಲೇಸ್ ಮಾಡ್ತೀವಿ. ಸೊ ಪೆಂಟನೋನ್. ಸೊ 3-ಮಿಥೈಲ್ ಸೈಕ್ಲೋಪೆಂಟನೋನ್. ಕಾಮನ್ ನೇಮ್ ಆ್ಯಂಡ್ IUPAC ನೇಮ್ ಆಫ್ ಕೀಟೋನ್. ಸೊ ಒಂದಿಷ್ಟು ಎಕ್ಸಾಂಪಲ್ಸ್ ಇದೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್ ಪ್ರಿಪರೇಷನ್ ಆಫ್ ಕೀಟೋನ್ಸ್. ಸೊ ಕೀಟೋನ್ಸ್ಗಳನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ. ಫಸ್ಟ್ ಮೆಥಡ್ ಬೈ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್. ಸೊ ಆಲ್ಕೋಹಾಲ್ಸನ್ನು ಆಕ್ಸಿಡೈಸ್ ಮಾಡಿದಾಗ ನಮಗೆ ಕೀಟೋನ್ ಸಿಗುತ್ತೆ. ಸೊ ಆಕ್ಸಿಡೇಷನ್ ಅಂದರೆ ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಇಲ್ಲಿ ತೊಗೊಂಡಿರುವಂಥದ್ದು ಯಾವುದು? ಸೆಕೆಂಡರಿ ಆಲ್ಕೋಹಾಲ್ಸ್. ಆನ್ ಆಕ್ಸಿಡೇಷನ್ ವಿತ್ ಅನ್ಹೈಡ್ರಸ್ ಕ್ರೋಮಿಕ್ ಆಕ್ಸೈಡ್ ಗಿವ್ಸ್ ಕೀಟೋನ್ಸ್. ಸೊ ಇಲ್ಲಿ ಸೆಕೆಂಡರಿ ಆಲ್ಕೋಹಾಲ್ಸನ್ನು ಆಕ್ಸಿಡೈಸ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಕ್ರೋಮಿಕ್ ಆಕ್ಸೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಕೀಟೋನ್ಸ್ ಆಗಿರುತ್ತೆ.
ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಸೆಕೆಂಡರಿ ಆಲ್ಕೋಹಾಲ್ ತೊಗೊಂಡಿದ್ದಾರೆ. ಸೊ ಇದನ್ನು ಆಕ್ಸಿಡೇಷನ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕ್ರೋಮಿಕ್ ಆಕ್ಸೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಕೀಟೋನ್ ಅಲಾಂಗ್ ವಿತ್ ವಾಟರ್ ಮಾಲಿಕ್ಯೂಲ್. ಸೊ ಎಕ್ಸಾಂಪಲ್ ನೋಡೋಣ. Propane 2-ol on oxidation with anhydrous chromic oxide gives propanone. ಸೊ propane 2-ol ಇದೆ. ಓಕೆ, 2 ಯಾಕೆ, ಸೆಕೆಂಡ್ ಕಾರ್ಬನ್ ಆಟಮ್ಗೆ OH ಅಟ್ಯಾಚ್ ಆಗಿದೆ. ಸೊ propane 2-ol. ಸೊ ಇದನ್ನು ಆಕ್ಸಿಡೇಷನ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಕ್ರೋಮಿಕ್ ಆಕ್ಸೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಪ್ರೊಪೆನೋನ್ ಆ್ಯಂಡ್ ವಾಟರ್. ನೆಕ್ಸ್ಟ್ ಮೆಥಡ್, ಬೈ ದ ಡಿಹೈಡ್ರೋಜಿನೇಷನ್ ಆಫ್ ಆಲ್ಕೋಹಾಲ್ಸ್. ಸೊ ಆಲ್ಕೋಹಾಲ್ಸನ್ನು ಡಿಹೈಡ್ರೋಜಿನೇಷನ್ ಮಾಡ್ತಾ ಇದ್ದಾರೆ. ಸೊ ಲೈಕ್ ಆಲ್ಡಿಹೈಡ್ಸ್ ರೀತಿಯೇ ಇದು ಕೂಡ. ಸೊ ಡಿಹೈಡ್ರೋಜಿನೇಷನ್ ಅಂದರೆ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಇಲ್ಲೇನಾಗ್ತಿದೆ ನೋಡಿ, when vapors of secondary alcohols are passed over copper catalyst at 573 Kelvin, ketones are formed. ಸೊ ಇಲ್ಲೇನು ಮಾಡಿದ್ದಾರೆ, ಒಂದು ಹೀಟೆಡ್ ಕಾಪರ್ ಕೆಟಲಿಸ್ಟ್. ಸೊ ಎಷ್ಟು ಹೀಟ್ ಮಾಡಿದ್ದಾರೆ, 573 ಕೆಲ್ವಿನ್. ಸೊ ಅದರ ಮೇಲೆ ವೇಪರ್ಸ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ನ ಪಾಸ್ ಮಾಡಿದ್ದಾರೆ. ಸೊ ಆಗ ಅದು ಕೀಟೋನ್ನ ಫಾರ್ಮ್ ಮಾಡುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಸೆಕೆಂಡರಿ ಆಲ್ಕೋಹಾಲ್ ತೊಗೊಂಡಿದ್ದಾರೆ. ಸೊ ಅದನ್ನು ಕಾಪರ್ ಕೆಟಲಿಸ್ಟ್ ಮೇಲೆ ಪಾಸ್ ಮಾಡ್ತಿದ್ದಾರೆ. ಸೊ ಈ ಕಾಪರ್ ಕೆಟಲಿಸ್ಟ್ನ 573 ಕೆಲ್ವಿನಷ್ಟು ಹೀಟ್ ಮಾಡಿದ್ದಾರೆ. ಸೊ ಅದರ ಮೇಲೆ ವೇಪರ್ಸ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ನ ಪಾಸ್ ಮಾಡಿದಾಗ ಸೊ ಅದೇನಾಗುತ್ತೆ, ಕೀಟೋನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. +H2. ಸೊ ಅದೇ ನಿಮಗೆ ಆಲ್ಡಿಹೈಡಲ್ಲಿ ನೆನಪಿದೆ. ಸೊ ಅಲ್ಲಿ ಪ್ರೈಮರಿ ಆಲ್ಕೋಹಾಲ್ ತೊಗೊಂಡಿದ್ರಿ. ಸೊ ಆಗ ನಿಮ್ಗೆ ಬಂದಿರುವಂಥ ಪ್ರಾಡಕ್ಟು ಆಲ್ಡಿಹೈಡ್ ಆಗಿರುತ್ತೆ. ಸೊ when vapors of 2-propanol are passed over copper catalyst at 573 Kelvin, propanone is formed. ಸೊ ಇಲ್ಲೇನಾಗ್ತಿದೆ, ಸೊ ಕಾಪರ್ ಕೆಟಲಿಸ್ಟ್ ಇದೆ, ಅಂದರೆ ಹೀಟೆಡ್ ಕಾಪರ್ ಕೆಟಲಿಸ್ಟು. ಸೊ ಅದರ ಮೇಲೆ ವೇಪರ್ಸ್ ಆಫ್ 2-propanolನ ಪಾಸ್ ಮಾಡ್ತಾ ಇದ್ದಾರೆ. ಸೊ ಆಗ 2-propanol ಗೆಟ್ ಕನ್ವರ್ಟೆಡ್ ಇಂಟು ಪ್ರೊಪೆನೋನ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ 2-propanol ಇದೆ. ಸೊ ಇದನ್ನು ಹೀಟೆಡ್ ಕಾಪರ್ ಮೇಲೆ ಪಾಸ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಪ್ರೊಪೆನೋನ್ +H2. ಸೊ ಇದನ್ನು ನಾವು ಅಸಿಟೋನ್ ಅಂತಲೂ ಕೂಡ ಕರಿತೀವಿ. ನೆಕ್ಸ್ಟ್ ಒನ್, ಫ್ರಮ್ ಅಸೈಲ್ ಕ್ಲೋರೈಡ್ಸ್. ವೆನ್ ಅಸೈಲ್ ಕ್ಲೋರೈಡ್ ರಿಯಾಕ್ಟ್ ವಿತ್ ಡೈಆಲ್ಕೈಲ್ ಕ್ಯಾಡ್ಮಿಯಮ್, ದಟ್ ಈಸ್ cadmium chloride plus grignard reagent, ketones are formed. ಸೊ ಇಲ್ಲೇನು ಮಾಡ್ತಿದ್ದಾರೆ, ಅಸೈಲ್ ಕ್ಲೋರೈಡನ್ನು ಡೈಆಲ್ಕೈಲ್ ಕ್ಯಾಡ್ಮಿಯಮ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಈ ಡೈಆಲ್ಕೈಲ್ ಕ್ಯಾಡ್ಮಿಯಮ್ ಹೇಗೆ ಸಿಗುತ್ತೆ, ಸೊ ಕ್ಯಾಡ್ಮಿಯಮ್ ಕ್ಲೋರೈಡನ್ನು ಗ್ರಿಗ್ನಾಡ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡಿದಾಗ ಸೊ ನಮಗೆ ಬರುವಂಥದ್ದು ಡೈಆಲ್ಕೈಲ್ ಕ್ಯಾಡ್ಮಿಯಮ್. ಸೊ ಈ ಡೈಆಲ್ಕೈಲ್ ಕ್ಯಾಡ್ಮಿಯಮ್ ಜೊತೆಗೆ ಅಸೈಲ್ ಕ್ಲೋರೈಡ್ ರಿಯಾಕ್ಟ್ ಆದಾಗ ನಮಗೆ ಬರುವಂಥ ಪ್ರಾಡಕ್ಟು ಕೀಟೋನ್ಸ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡಿ. ಸೊ ಗ್ರಿಗ್ನಾಡ್ ರಿಯೇಜೆಂಟ್ ಇದೆ 2RMgX ಪ್ಲಸ್ ಕ್ಯಾಡ್ಮಿಯಮ್ ಕ್ಲೋರೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಡೈಆಲ್ಕೈಲ್ ಕ್ಯಾಡ್ಮಿಯಮ್ಮು. ಸೊ ಈ ಡೈಆಲ್ಕೈಲ್ ಕ್ಯಾಡ್ಮಿಯಮ್ ಜೊತೆಗೆ ಏನು ರಿಯಾಕ್ಟ್ ಮಾಡ್ತಾ ಇದ್ದಾರೆ, ಅಸೈಲ್ ಕ್ಲೋರೈಡು. ಸೊ ಆಗ ಬರುವಂಥ ಪ್ರಾಡಕ್ಟು ಕೀಟೋನ್ ಆಗಿರುತ್ತೆ ಆ್ಯಂಡ್ ಕ್ಯಾಡ್ಮಿಯಮ್ ಕ್ಲೋರೈಡ್ ಕೂಡ ಸಿಗುತ್ತೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡಿ, ಇಲ್ಲೇನು ಮಾಡ್ತಾ ಇದ್ದಾರೆ, ಅಸಿಟೈಲ್ ಕ್ಲೋರೈಡ್ ತೊಗೊಂಡಿದ್ದಾರೆ. ಇದನ್ನು ಡೈಮಿಥೈಲ್ ಕ್ಯಾಡ್ಮಿಯಮ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಅಸಿಟೋನ್ ಆ್ಯಂಡ್ ಕ್ಯಾಡ್ಮಿಯಮ್ ಕ್ಲೋರೈಡ್. ನೆಕ್ಸ್ಟ್ ಒನ್, ಫ್ರಮ್ ನೈಟ್ರೈಲ್ಸ್. ವೆನ್ ಅ ನೈಟ್ರೈಲ್ ಈಸ್ ಟ್ರೀಟೆಡ್ ವಿತ್ ಗ್ರಿಗ್ನಾಡ್ ರಿಯೇಜೆಂಟ್ ಫಾಲೋಡ್ ಬೈ ಹೈಡ್ರಾಲಿಸಿಸ್ ಈಲ್ಡ್ ಎ ಕೀಟೋನ್. ಸೊ ಏನು ಮಾಡ್ತಿದ್ದಾರೆ, ನೈಟ್ರೈಲ್ಸನ್ನು ಗ್ರಿಗ್ನಾಡ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ನೈಟ್ರೈಲ್ಸ್ ಅಂದರೆ ಕಾರ್ಬನ್ ಟು ನೈಟ್ರೋಜನ್ ಟ್ರಿಪಲ್ ಬಾಂಡ್. ಸೊ ಈ ನೈಟ್ರೈಲ್ಸನ್ನು ಗ್ರಿಗ್ನಾಡ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಅದಾದ ನಂತರ ಫಾಲೋಡ್ ಬೈ ಹೈಡ್ರಾಲಿಸಿಸ್. ಸೊ ಬಂದಿರುವಂಥ ಪ್ರಾಡಕ್ಟ್ ಅಂದರೆ ಏನು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಬರುತ್ತಲ್ವ, ಸೊ ಅದನ್ನು ಹೈಡ್ರೋಲೈಸ್ ಮಾಡಿದಾಗ ಸೊ ನಮಗೆ ಕೀಟೋನ್ ಸಿಗುತ್ತೆ. ರಿಯಾಕ್ಷನ್ನ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಒಂದು ನೈಟ್ರೈಲ್ ತೊಗೊಂಡಿದ್ದಾರೆ. ಇದನ್ನು ಗ್ರಿಗ್ನಾಡ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಈಥರ್. ಸೊ ಆಗ ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಬರುತ್ತೆ. ಸೊ ಅದನ್ನು ಫರ್ದರ್ ಹೈಡ್ರೋಲೈಸ್ ಮಾಡಿದಾಗ ವಿ ಗೆಟ್ ಎ ಕೀಟೋನ್. ಸೊ ಇಲ್ಲಿ 1-phenyl propanone. Next method, from benzene or substituted benzene. When benzene or substituted benzene is treated with acid chloride in the presence of anhydrous aluminum chloride, it gives corresponding ketone. This reaction is known as Friedel-Crafts acylation reaction. So ಇಲ್ಲೇನು ಮಾಡ್ತಿದ್ದಾರೆ, ಬೆನ್ಝೀನ್ ಅಥವಾ
ಸಬ್ಸ್ಟಿಟ್ಯೂಟೆಡ್ ಬೆನ್ಸಿನನ್ನು ಆ್ಯಸಿಡ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಿಸಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಕೀಟೋನ್ ಆಗಿರುತ್ತೆ. ಸೊ ಈ ರಿಯಾಕ್ಷನನ್ನು ಫ್ರಿಡಲ್ ಕ್ರಾಫ್ಟ್ಸ್ ಅಸೈಲೇಷನ್ ರಿಯಾಕ್ಷನ್ ಅಂತಲೂ ಕೂಡ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಒಂದು ಬೆನ್ಸಿನ್ನ ತೊಗೊಂಡಿದ್ದಾರೆ, ಇದನ್ನು ಆ್ಯಸಿಡ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಕೀಟೋನ್ ಆಗಿರುತ್ತೆ. ಸೊ ಎ ಆರ್ ಅಂದರೆ ಆರೋಮ್ಯಾಟಿಕ್ ರಿಂಗು, ಸೊ ಆರ್ ಅಂತಂದರೆ ಆಲ್ಕೈಲ್ ಗ್ರೂಪ್. ನೆಕ್ಸ್ಟ್ ಒನ್ ಫಿಸಿಕಲ್ ಪ್ರಾಪರ್ಟೀಸ್. ಸೊ ಕೀಟೋನ್ಸ್ ಆರ್ ಲಿಕ್ವಿಡ್ ಆ್ಯಟ್ ರೂಮ್ ಟೆಂಪ್ರೇಚರ್. ಸೊ ರೂಮ್ ಟೆಂಪ್ರೇಚರಲ್ಲಿ ಕೀಟೋನ್ಸು ಲಿಕ್ವಿಡ್ ಆಗಿರುತ್ತೆ. ಸೊ ಲಿಕ್ವಿಡ್ ಸ್ಟೇಟಲ್ಲಿ ಪ್ರೆಸೆಂಟ್ ಇರುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಈಸ್ ಹೈಯರ್ ದ್ಯಾನ್ ಹೈಡ್ರೋಕಾರ್ಬನ್ಸ್. ಸೊ ಹೈಡ್ರೋಕಾರ್ಬನ್ಸ್ಗಿಂತ ಕೀಟೋನ್ನ ಬಾಯ್ಲಿಂಗ್ ಪಾಯಿಂಟು ಜಾಸ್ತಿ ಇದೆ. ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ ಈಸ್ ಲೋಯರ್ ದ್ಯಾನ್ ಆಲ್ಕೋಹಾಲ್ಸ್ ಆಫ್ ಸಿಮಿಲರ್ ಮಾಲಿಕ್ಯುಲರ್ ಮಾಸಸ್ ಡ್ಯೂ ಟು ಆಬ್ಸೆನ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಸೊ ಹೈಡ್ರೋಕಾರ್ಬನ್ಸ್ಗಿಂತ ಕೀಟೋನ್ನ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ, ಆದರೆ ಆಲ್ಕೋಹಾಲ್ಸ್ಗಿಂತ ಕೀಟೋನ್ಸಿನ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇದೆ. ಸೊ ಯಾಕೆ ಅಂದರೆ ನಮ್ಮ ಆಲ್ಕೋಹಾಲ್ಸಲ್ಲಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಪ್ರೆಸೆಂಟ್ ಇದೆ. ಸೊ ಆದರೆ ಕೀಟೋನಲ್ಲಿ ಆ ಬಾಂಡಿಂಗ್ ಪ್ರೆಸೆಂಟ್ ಇಲ್ಲ. ಲೋಯರ್ ಮೆಂಬರ್ಸ್ ಆಫ್ ಕೀಟೋನ್ಸ್ ಲೈಕ್ ಪ್ರೊಪೆನೋನ್ ಈಸ್ ಮಿಸಿಬಲ್ ವಿತ್ ವಾಟರ್ ಬಿಕಾಸ್ ಇಟ್ ಫಾರ್ಮ್ಸ್ ಹೈಡ್ರೋಜನ್ ಬಾಂಡ್ ವಿತ್ ವಾಟರ್. ಸೊ ಲೋಯರ್ ಮೆಂಬರ್ಸ್ ಆಫ್ ಕೀಟೋನ್ಸ್ ಏನಿದೆ ಲೈಕ್ ಪ್ರೊಪೆನೋನು, ಸೊ ಇದು ವಾಟರ್ ಜೊತೆಗೆ ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ. ಸೊ ಮಿಸಿಬಲ್ ವಿತ್ ಈಚ್ ಅದರ್. ಯಾಕೆ ಅಂದರೆ ಸೊ ಇದು ವಾಟರ್ ಜೊತೆಗೆ ಹೈಡ್ರೋಜನ್ ಬಾಂಡ್ನ ಫಾರ್ಮ್ ಮಾಡುತ್ತೆ. ಸಾಲ್ಯುಬಿಲಿಟಿ ಆಫ್ ಕೀಟೋನ್ಸ್ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಆಲ್ಕೈಲ್ ಚೈನ್ ಲೆಂತ್. ಸೊ ಆಲ್ಕೈಲ್ ಚೈನ್ ಲೆಂತ್ ಜಾಸ್ತಿ ಆಗ್ತಾ ಹೋದ ಹಾಗೆ ಸಾಲ್ಯುಬಿಲಿಟಿ ಆಫ್ ಕೀಟೋನ್ಸು ಕಮ್ಮಿ ಆಗ್ತಾ ಬರುತ್ತೆ. ಆಲ್ ಕೀಟೋನ್ಸ್ ಆರ್ ಫೇರ್ಲಿ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಲೈಕ್ ಆಲ್ ಕೀಟೋನ್ಸ್ ಆರ್ ಫೇರ್ಲಿ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಸೊ ಎಲ್ಲ ಕೀಟೋನ್ಸ್ಗಳು ಆಲ್ಮೋಸ್ಟ್ ಆಲ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸಲ್ಲಿ ಫೇರ್ಲಿ ಸಾಲ್ಯುಬಲ್ ಆಗುತ್ತೆ. ಸೊ ಯಾವ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಅಂತ ನೋಡೋದಾದರೆ ಲೈಕ್ ಬೆನ್ಸಿನ್, ಈಥರ್, ಮೆಥನಾಲ್. ಕೀಟೋನ್ಸ್ ಆರ್ ಯೂಸ್ಡ್ ಇನ್ ಬ್ಲೆಂಡಿಂಗ್ ಇನ್ ಪರ್ಫ್ಯೂಮ್ಸ್ ಆ್ಯಂಡ್ ಫ್ಲೇವರಿಂಗ್ ಏಜೆಂಟ್ಸ್. ಸೊ ಕೀಟೋನ್ಸ್ಗೆ ಫ್ರಾಗ್ರೆಂಟ್ ಓಡರ್ ಇರೋದ್ರಿಂದ ಸೊ ಪರ್ಫ್ಯೂಮ್ಸಲ್ಲಿ ಮತ್ತು ಫ್ಲೇವರಿಂಗ್ ಏಜೆಂಟ್ಸಲ್ಲಿ ಬ್ಲೆಂಡಿಂಗಿಗೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಅದರಲ್ಲಿ ಫಸ್ಟ್ ಒನ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ವೆನ್ ಅಸಿಟೋನ್ ರಿಯಾಕ್ಟ್ಸ್ ವಿತ್ ಹೈಡ್ರೋಜನ್ ಸಯನೈಡ್ ಅಸಿಟೋನ್ ಸೈನೋಹೈಡ್ರಿನ್ ಈಸ್ ಫಾರ್ಮ್ಡ್. ಸೊ ಇಲ್ಲೇನಾಗ್ತಿದೆ, ಅಸಿಟೋನನ್ನು ಹೈಡ್ರೋಜನ್ ಸಯನೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂತಹ ಪ್ರಾಡಕ್ಟು ಅಸಿಟೋನ್ ಸೈನೋಹೈಡ್ರಿನ್. ಸೊ ಇಲ್ಲಿ ನೋಡಿ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಅಸಿಟೋನ್ ಇದೆ, ಸೊ ಇದನ್ನು HCN ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಅಸಿಟೋನ್ ಸೈನೋಹೈಡ್ರಿನ್. ಸೊ ಈ ಹೈಡ್ರೋಜನ್ ಸಯನೈಡು ಕಾರ್ಬನ್ ಆಟಮ್ನ ಅಟ್ಯಾಕ್ ಮಾಡಿದಾಗ ಸೊ ಈ ಬಾಂಡು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಆಗ ಆಕ್ಸಿಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಓಕೆ, ಸೊ ಆ O- ಈ H+ ಜೊತೆ ರಿಯಾಕ್ಟ್ ಆಗಿ OH ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ CN- ಈ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗುತ್ತೆ. ಸೊ ಆಗ ಬರುವಂಥ ಪ್ರಾಡಕ್ಟು ಅಸಿಟೋನ್ ಸೈನೋಹೈಡ್ರಿನ್. ನೆಕ್ಸ್ಟ್ ಒನ್ addition of sodium bisulfite. When acetone reacts with the saturated solution of sodium bisulfite, a white crystalline precipitate of acetone bisulfite is formed. ಸೊ ಇಲ್ಲೇನು ಮಾಡ್ತಿದ್ದಾರೆ, ಅಸಿಟೋನನ್ನು ಸೋಡಿಯಂ ಬೈಸಲ್ಫೈಟ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಅಸಿಟೋನ್ ಬೈಸಲ್ಫೈಟ್. ಸೊ ಇದು ಒಂದು ವೈಟ್ ಕ್ರಿಸ್ಟಲೈನ್ ಪ್ರಿಸಿಪಿಟೇಟ್ ಆಗಿ ಸಿಗುತ್ತೆ. ಸೊ ರಿಯಾಕ್ಷನ್ನ ನೋಡ್ತಾ ಇದ್ದೀರಾ. ಸೊ ಇಲ್ಲೂ ಕೂಡ ಇಲ್ಲೂ ಕೂಡ ಆಲ್ಡಿಹೈಡ್ ರೀತಿಯಲ್ಲೇ ಆಗುವಂಥದ್ದು. ಸೊ ನಮ್ಮ NaHSO3 ಇದೆಯಲ್ಲ, ಸೊ ಇದು Na+HSO3- ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದಾದಮೇಲೆ ಇದು ಕಾರ್ಬನ್ ಆಟಮ್ನ ಅಟ್ಯಾಕ್ ಮಾಡಿದಾಗ ಸೊ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ O-. ಸೊ ಅಗೇನ್ ಪ್ರೋಟಾನ್ ಟ್ರಾನ್ಸ್ಫರ್ ಪ್ರೋಸೆಸ್ ಎಲ್ಲ ಆದ ನಂತರ ನಮಗೆ ಬರುವಂತಹ ಪ್ರಾಡಕ್ಟು ಅಸಿಟೋನ್ ಬೈಸಲ್ಫೈಟ್. So next one, addition of Grignard reagent. So Grignard reagent with ketones to form the addition product which on acid hydrolysis gives tertiary alcohols. So Grignard reagent ಅನ್ನು ಕೀಟೋನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಒಂದು ಅಡಿಷನ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಅದನ್ನು ಫರ್ದರ್ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ವಿ ಗೆಟ್ ಎ ಟರ್ಷರಿ ಆಲ್ಕೋಹಾಲ್ಸ್.
ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ RMgX ಗ್ರಿಗ್ನಾರ್ಡ್ ರಿಯೇಜೆಂಟು. ಸೊ ಇದನ್ನು ಕೀಟೋನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಒಂದು ಅಡಿಷನ್ ಪ್ರಾಡಕ್ಟ್. ಸೊ ಇದನ್ನು ಫರ್ದರ್ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ನಮಗೇನು ಸಿಗುತ್ತೆ, ಟರ್ಷರಿ ಆಲ್ಕೋಹಾಲ್. Next reaction, addition of alcohols. Ketones react with ethylene glycol in the presence of dry HCl to form cyclic products known as ethylene glycol ketols. ಸೊ ಇಲ್ಲೇನಾಗ್ತಿದೆ, ಕೀಟೋನ್ಸನ್ನು ಇಥೈಲಿನ್ ಗ್ಲೈಕಾಲ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ HCl. ಸೊ ಆಗ ಬರುವಂಥ ಪ್ರಾಡಕ್ಟು ಸೈಕ್ಲಿಕ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಅದನ್ನು ಇಥೈಲಿನ್ ಗ್ಲೈಕಾಲ್ ಕೀಟಾಲ್ಸ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಕೀಟೋನ್ ಇದೆ, ಕೀಟೋನನ್ನು ಇಥೈಲಿನ್ ಗ್ಲೈಕಾಲ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ರಿಯಾಕ್ಷನ್ನ ನೋಡ್ತಾ ಇದ್ದೀರಾ. ಸೊ ಕೀಟೋನನ್ನು ಇಥೈಲಿನ್ ಗ್ಲೈಕಾಲ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ HCl ಗ್ಯಾಸ್. ಓಕೆ, ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ಇಥೈಲಿನ್ ಗ್ಲೈಕಾಲ್ ಕೀಟಾಲ್ ಪ್ಲಸ್ H2O. ನೆಕ್ಸ್ಟ್ ಒನ್, addition of ammonia and its derivatives. So nucleophile such as ammonia and its derivatives NH2Z add to the carbonyl group of ketones. The reaction is reversible and catalyzed by acid. The equilibrium favors the product formation due to rapid dehydration of the intermediate to form condensation product. ಸೊ ಇಲ್ಲೇನಾಗ್ತದೆ, ನಮ್ಮ ಕೀಟೋನ್ನ ಜೊತೆಗೆ ನ್ಯೂಕ್ಲಿಯೋಫೈಲ್ ರಿಯಾಕ್ಟ್ ಆದಾಗ, ಸೊ ಯಾವ ನ್ಯೂಕ್ಲಿಯೋಫೈಲ್ ಇದು, ಅಮೋನಿಯಾ ಅಥವಾ ಅದರ ಡಿರೈವೇಟಿವ್. ಸೊ ಅದೇನಾಗುತ್ತೆ, ಕೀಟೋನಲ್ಲಿ ಇರುವಂತಹ ಕಾರ್ಬೋನಿಲ್ ಗ್ರೂಪಿಗೆ ಆ್ಯಡ್ ಆಗುತ್ತೆ. ಸೊ ಆಗ ಆ ರಿಯಾಕ್ಷನ್ ಏನಿದೆ ಅದು ರಿವರ್ಸಿಬಲ್ ರಿಯಾಕ್ಷನ್ ಆಗಿರುತ್ತೆ. ಸೊ ಅದನ್ನು ಕೆಟಲೈಸ್ ಮಾಡಬೇಕು ಅಂದರೆ ನೀವು ಆ್ಯಸಿಡ್ನ ಯೂಸ್ ಮಾಡಬೇಕು. ಸೊ ಆ ಈಕ್ವಿಲಿಬ್ರಿಯಮ್ಮು ಪ್ರಾಡಕ್ಟ್ ಫಾರ್ಮೇಷನ್ನ ಫೇವರ್ ಮಾಡುತ್ತೆ. ಯಾಕೆ ಅಂದರೆ ಅಲ್ಲಿ ಇಂಟರ್ಮೀಡಿಯೇಟು ರ್ಯಾಪಿಡ್ ಡಿಹೈಡ್ರೇಷನಲ್ಲಿ ಇನ್ವಾಲ್ವ್ ಆದಾಗ ನಮಗೆ ಒಂದು ಕಂಡೆನ್ಸೇಷನ್ ಪ್ರಾಡಕ್ಟ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಕೀಟೋನ್ನ ತೊಗೊಂಡಿದ್ದಾರೆ, ಕೀಟೋನನ್ನು ಡಿರೈವೇಟಿವ್ ಆಫ್ ಅಮೋನಿಯಾ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡಿ NH2Z ಅಂತ ಅಂದರೆ ಐದರ್ ಆಲ್ಕೈಲ್, ಅರೈಲ್, OH, NH2, C6H5NH ಆಗಿರ್ಬೋದು. ಸೊ ಆಗ ಏನು ಸಿಗುತ್ತೆ, ನಮಗೆ ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಇದನ್ನು ಕೆಟಲೈಸ್ ಮಾಡಿದಾಗ ಬೈ ಯೂಸಿಂಗ್ ಆ್ಯಸಿಡ್, ಸೊ ನಮಗೆ ಒಂದು ಕಂಡೆನ್ಸೇಷನ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಅದ್ರ ಜೊತೆಗೆ ವಾಟರ್ ಮಾಲಿಕ್ಯೂಲ್. ಸೊ ನೆಕ್ಸ್ಟ್ ಒನ್, ರಿಡಕ್ಷನ್ ಟು ಆಲ್ಕೋಹಾಲ್ಸ್. Ketones are reduced to secondary alcohols by sodium borohydride or lithium aluminum hydride as well as by catalytic hydrogenation. ಸೊ ಇಲ್ಲಿ ಏನಾಗ್ತಿದೆ, ಕೀಟೋನನ್ನು ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಕೀಟೋನ್ ರೆಡ್ಯೂಸ್ ಆದರೆ ಸೆಕೆಂಡರಿ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹಾಗಾದರೆ ಕೀಟೋನ್ಸನ್ನು ಹೇಗೆ ರೆಡ್ಯೂಸ್ ಮಾಡೋದು, ಬೈ ಯೂಸಿಂಗ್ ಸೋಡಿಯಂ ಬೋರೋಹೈಡ್ರೈಡ್ ಅಥವಾ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಅಥವಾ ಕೆಟಲಿಟಿಕ್ ಹೈಡ್ರೋಜನೇಷನ್ ಮಾಡೋದ್ರಿಂದನೂ ಕೂಡ ನಾವು ಕೀಟೋನನ್ನು ರೆಡ್ಯೂಸ್ ಮಾಡ್ಬೋದು. ಸೊ ರೆಡ್ಯೂಸ್ ಅಂದರೆ ಏನು, ರಿಡಕ್ಷನ್. ಸೊ ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಇಲ್ಲಿ ರಿಯಾಕ್ಷನ್ ನೋಡಿ. ಸೊ ಕೀಟೋನ್ ಇದೆ, ಸೊ ಇದನ್ನು ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅಡಿಷನ್ ಆಫ್ ಹೈಡ್ರೋಜನ್ನು ಇನ್ ದ ಪ್ರೆಸೆನ್ಸ್ ಆಫ್ ಪೆಲ್ಲಾಡಿಯಂ ಕೆಟಲಿಸ್ಟು. ಸೊ ಆಗ ನಮಗೆ ಸೆಕೆಂಡರಿ ಆಲ್ಕೋಹಾಲ್ ಸಿಗುತ್ತೆ. ಸೊ ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಕೀಟೋನನ್ನು ತೊಗೊಂಡಿದ್ದಾರೆ ಪ್ಲಸ್ ಹೈಡ್ರೋಜನ್. ಸೊ ರಿಡಕ್ಷನ್ ಆಗ್ತಿರೋದು ಇನ್ ದ ಪ್ರೆಸೆನ್ಸ್ ಆಫ್ ಪೆಲ್ಲಾಡಿಯಮ್. ಸೊ ಆಗ ಬರುವಂಥ ಪ್ರಾಡಕ್ಟು ಸೆಕೆಂಡರಿ ಆಲ್ಕೋಹಾಲ್. ಸೊ ಇಲ್ಲಿ ಹೈಡ್ರೋಜನ್ ಇಲ್ಲ, ಬಟ್ ಇಲ್ಲಿ ಹೈಡ್ರೋಜನ್ ಇದೆ. ಸೊ ಏನಾಗ್ತಿದೆ, ಅಡಿಷನ್ ಆಫ್ ಹೈಡ್ರೋಜನ್, ಸೊ ರಿಡಕ್ಷನ್. ಒಂದು ಎಕ್ಸಾಂಪಲ್ ಇದೆ, ವೆನ್ ಪ್ರೊಪೆನೋನ್ ಈಸ್ ರೆಡ್ಯೂಸ್ಡ್ ಯೂಸಿಂಗ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಪೆಲ್ಲಾಡಿಯಂ ಕೆಟಲಿಸ್ಟ್ 2-propanol ಇಸ್ ಫಾರ್ಮ್ಡ್. ಸೊ ಇಲ್ಲೇನಾಗ್ತಿದೆ, ಪ್ರೊಪೆನೋನನ್ನು ರೆಡ್ಯೂಸ್ ಮಾಡ್ತಿದ್ದಾರೆ ಯೂಸಿಂಗ್ ಪೆಲ್ಲಾಡಿಯಂ ಕೆಟಲಿಸ್ಟ್. ಸೊ ಆಗ ಪ್ರೊಪೆನೋನು 2-propanol ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಪ್ರೊಪೆನೋನ್ ಇದೆ, ಇಸ್ ನಥಿಂಗ್ ಬಟ್ ಆಸಿಟೋನು. ಸೊ ಇದನ್ನು ರೆಡ್ಯೂಸ್ ಮಾಡ್ತಿದ್ದಾರೆ ಬೈ ಯೂಸಿಂಗ್ ಪೆಲ್ಲಾಡಿಯಂ ಕೆಟಲಿಸ್ಟು. ಸೊ ಆಗ ಬರುವಂಥ ಪ್ರಾಡಕ್ಟು 2-propanol ಆಗಿರುತ್ತೆ. ಸೊ ಇಲ್ಲಿ ನೋಡಿ, 2 ಹೈಡ್ರೋಜನ್ ಐಟಮ್ಸ್ ಇದೆ. ಸೊ ಇದು ಆ್ಯಡ್ ಆಗ್ತಾ ಇದೆ. ಸೊ ಇಲ್ಲಿಗೊಂದು ಆ್ಯಡ್ ಆಗುತ್ತೆ ಆ್ಯಂಡ್ ಇಲ್ಲಿಗೊಂದು ಆ್ಯಡ್ ಆಗುತ್ತೆ. ಸೊ ಆಗ ನಮಗೆ 2-propanol ಸಿಗುತ್ತೆ. ರಿಡಕ್ಷನ್ ಟು ಹೈಡ್ರೋಕಾರ್ಬನ್ಸ್. ಸೊ ಕ್ಲೆಮೆನ್ಸನ್ ರಿಡಕ್ಷನ್.
ಸೊ ಇದು ಆಲ್ಡಿಹೈಡಲ್ಲಿ ಕೂಡ ಬಂದಿತ್ತು. ಸೊ ಎರಡರಲ್ಲಿ ಯಾವುದಾದ್ರೂ ಕೂಡ ನೀವು ಬರಿಬೋದು. ಸೊ ಅಲ್ಲಿ ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ಜನರಲ್ ಆಗಿ ತಗೊಳ್ತಾರೆ. ಓಕೆ, ಸೊ ಇಲ್ಲಿ ನಾನು ಇಂಡಿವಿಜುವಲಾಗಿ ಬರ್ಸಿದ್ದೀನಿ. ಸೊ ನೀವು ಎರಡರಲ್ಲಿ ಯಾವುದಾದ್ರೂ ಕ್ಲೆಮೆನ್ಸನ್ ರಿಡಕ್ಷನ್ನ ಬರೀಬಹುದು, ತಪ್ಪೇನೂ ಇಲ್ಲ. ಕ್ಲೆಮೆನ್ಸನ್ ರಿಡಕ್ಷನ್: when ketones are reduced using zinc amalgam in concentrated hydrochloric acid, hydrocarbons are formed. ಸೊ ಇಲ್ಲೇನು ಮಾಡ್ತಿದ್ದಾರೆ, ಕೀಟೋನ್ಸನ್ನ ರೆಡ್ಯೂಸ್ ಮಾಡ್ತಿದ್ದಾರೆ. ಹೇಗೆ? ಬೈ ಯೂಸಿಂಗ್ ಜಿಂಕ್ ಅಮಾಲ್ಗಮ್ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ HCl. ಸೊ ಆಗ ಬರುವಂಥ ಪ್ರಾಡಕ್ಟು ಹೈಡ್ರೋಕಾರ್ಬನ್ಸ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಕೀಟೋನ್ ಇದೆ, ಸೊ ಕೀಟೋನ್ನ ರೆಡ್ಯೂಸ್ ಮಾಡ್ತಿದ್ದಾರೆ. ಸೊ ಅಡಿಷನ್ ಆಫ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್ ಅಮಾಲ್ಗಮ್. ಹೌದಾ, ಜಿಂಕ್ ಅಮಾಲ್ಗಮ್ ಜೊತೆಗೆ ಕೀಟೋನ್ನ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ HCl. ಸೊ ಆಗ ಬರುವಂಥ ಪ್ರಾಡಕ್ಟ್ ಏನಾಗಿರುತ್ತೆ, ಹೈಡ್ರೋಕಾರ್ಬನ್ ಆ್ಯಂಡ್ ಅದ್ರ ಜೊತೆಗೆ ವಾಟರ್ ಮಾಲಿಕ್ಯೂಲ್. ಸೊ ನೆಕ್ಸ್ಟ್ ಒನ್, ಆಕ್ಸಿಡೇಷನ್ ಆಫ್ ಕೀಟೋನ್ಸ್. Ketones do not easily undergo oxidation. They undergo oxidation only under drastic condition involving powerful oxidizing agents. ಸೊ ಕೀಟೋನ್ಸು ಈಸಿಯಾಗಿ ಆಕ್ಸಿಡೈಸ್ ಆಗಲ್ಲ. ಸೊ ಆದರೆ ಅದನ್ನು ನಾವು ಆಕ್ಸಿಡೈಸ್ ಮಾಡಬೇಕು ಅಂದರೆ ಡ್ರಾಸ್ಟಿಕ್ ಕಂಡೀಷನ್ನ ಅಪ್ಲೈ ಮಾಡಬೇಕಾಗತ್ತೆ ಆ್ಯಂಡ್ ಅದ್ರ ಜೊತೆಗೆ ಪವರ್ಫುಲ್ ಆಕ್ಸಿಡೈಸಿಂಗ್ ಏಜೆಂಟ್ಸನ್ನು ಯೂಸ್ ಮಾಡಬೇಕಾಗತ್ತೆ. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ನಿಮ್ಗೆ ಗೊತ್ತಿದೆ, ಇಟ್ ಆಕ್ಸಿಡೈಸಸ್ ದ ಅದರ್ ಇಟ್ ಸೆಲ್ಫ್ ಅಂಡರ್ಗೋ ರಿಡಕ್ಷನ್. ಸೊ ಬೇರೆದನ್ನು ಆಕ್ಸಿಡೈಸ್ ಮಾಡಬೇಕು, ತಾನು ರೆಡ್ಯೂಸ್ ಆಗಬೇಕು. ಸೊ ಅಂಥ ಏಜೆಂಟ್ಸನ್ನು ಆಕ್ಸಿಡೈಸಿಂಗ್ ಏಜೆಂಟ್ಸ್ ಅಂತ ಕರೀತಾರೆ. ವೆನ್ ಕೀಟೋನ್ಸ್ ಆರ್ ರಿಫ್ಲೆಕ್ಸ್ಡ್ ವಿತ್ ಅಸಿಡಿಫೈಡ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಆರ್ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆರ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್, ದ ಕ್ಲೀವೇಜ್ ಆಫ್ CC ಬಾಂಡ್ ಟೇಕ್ಸ್ ಪ್ಲೇಸ್ ಫಾರ್ಮಿಂಗ್ ಆ್ಯಸಿಡ್ಸ್. ಸೊ ಏನಾಗ್ತದೆ, ಕೀಟೋನ್ಸನ್ನ ರಿಫ್ಲೆಕ್ಸ್ ಮಾಡ್ತಾರೆ. ಹೇಗೆ? ವಿತ್ ಅಸಿಡಿಫೈಡ್ ಪೊಟ್ಯಾಷಿಯಂ ಪರ್ಮ್ಯಾಂಗನೇಟ್ ಅಥವಾ ಅಸಿಡಿಫೈಡ್ ಪೊಟ್ಯಾಷಿಯಂ ಡೈಕ್ರೋಮೇಟ್ ಆರ್ ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್. ಸೊ ಇವುಗಳ ಜೊತೆಗೆ ಇವುಗಳ ಜೊತೆಗೆ ರಿಫ್ಲೆಕ್ಸ್ ಮಾಡ್ತಿದ್ದಾರೆ. ಸೊ ಆಗೇನಾಗುತ್ತೆ, CC ಬಾಂಡು ಬ್ರೇಕ್ ಆಗುತ್ತೆ. ಸೊ ಬ್ರೇಕ್ ಆಗಿ ಒಂದು ಆ್ಯಸಿಡ್ ಫಾರ್ಮ್ ಆಗುತ್ತೆ. ಹೆನ್ಸ್ ದ ಆ್ಯಸಿಡ್ಸ್ ಫಾರ್ಮ್ಡ್ ಹ್ಯಾಸ್ ದ ಆಕ್ಸಿಡೇಷನ್ ಪ್ರಾಡಕ್ಟ್ಸ್ contain less number of carbon atoms than the original ketone. ಸೊ ಆ್ಯಸಿಡ್ಸ್ ಏನು ಫಾರ್ಮ್ ಆಗುತ್ತಲ್ವಾ, ಸೊ ಅದು ಆಕ್ಸಿಡೇಷನ್ ಪ್ರಾಡಕ್ಟ್ಸ್ ಆಗಿರುತ್ತೆ. ಸೊ ಈ ಆ್ಯಸಿಡ್ಸಲ್ಲಿ ನೀವು ಆಕ್ಸಿಡೈಸ್ ಮಾಡಿರುವಂತಹ ಕೀಟೋನ್ ಯಾವುದಿದೆ, ಸೊ ಆ ಕೀಟೋನಲ್ಲಿ ಇರುವಂತಹ ಕಾರ್ಬನ್ ಆಟಮ್ಸ್ಗಿಂತ ಸೊ ಅದರಿಂದ ಆಕ್ಸಿಡೈಸ್ ಆಗಿ ಪ್ರಾಡಕ್ಟ್ ಸಿಕ್ಕಿದೆಯಲ್ಲ ನಮಗೆ ಆ್ಯಸಿಡ್ಸು, ಸೊ ಆ ಆ್ಯಸಿಡ್ಸಲ್ಲಿ ಕಾರ್ಬನ್ ಆಟಮ್ಸ್ ಕಡಿಮೆ ಇರುತ್ತೆ. ಸೊ ರಿಯಾಕ್ಷನ್ ನೋಡಿ, RCOR' ಪ್ಲಸ್ 3O give rise to RCOOH. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಿಕ್ಕಿದೆ ನಮಗೆ. when propanone is oxidized using concentrated nitric acid, ethanoic acid is formed. ಸೊ ಪ್ರೊಪೆನೋನನ್ನು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಸೊ ನಮಗೆ ಬರುವಂಥ ಪ್ರಾಡಕ್ಟು ಎಥನೋಯಿಕ್ ಆ್ಯಸಿಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಪ್ರೊಪೆನೋನ್ ತೊಗೊಂಡಿದ್ದಾರೆ. ಸೊ ಪ್ರೊಪೆನೋನನ್ನು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಜೊತೆಗೆ ರಿಫ್ಲೆಕ್ಸ್ ಮಾಡ್ತಿದ್ದಾರೆ. ಸೊ ಆಗ ಆಕ್ಸಿಡೇಷನ್ ಪ್ರೋಸೆಸ್ ಆಗುತ್ತೆ. ಆಗ ಬರುವಂಥ ಪ್ರಾಡಕ್ಟು ಎಥನೋಯಿಕ್ ಆ್ಯಸಿಡ್ ಆ್ಯಂಡ್ ಅದರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್. ನೆಕ್ಸ್ಟ್ ಒನ್, ಹ್ಯಾಲೋಫಾರ್ಮ್ ರಿಯಾಕ್ಷನ್. Ketones having at least one methyl group linked to the carbonyl carbon atom react with halogen in alkaline medium or hypohalite to form carboxylic acid and haloform. ಸೊ ಯಾವ ಕೀಟೋನ್ಸಲ್ಲಿ ಅಟ್ಲೀಸ್ಟ್ ಒಂದು ಮೀಥೈಲ್ ಗ್ರೂಪು ಕಾರ್ಬೋನಿಲ್ ಕಾರ್ಬನ್ ಆಟಮ್ಗೆ ಲಿಂಕ್ ಆಗಿರುತ್ತೆ ಅಥವಾ ಅಟ್ಯಾಚ್ ಆಗಿರುತ್ತೋ ಸೊ ಅದನ್ನು ಹ್ಯಾಲೋಜನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಆಲ್ಕಲೈನ್ ಮೀಡಿಯಮ್ ಆರ್ ಹೈಪೋಹ್ಯಾಲೈಟ್. ಸೊ ಆಗ ಬರುವಂಥ ಪ್ರಾಡಕ್ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆ್ಯಂಡ್ ಹ್ಯಾಲೋಫಾರ್ಮ್. ಹಿಯರ್ ದ ಆ್ಯಸಿಡ್ ಫಾರ್ಮ್ಡ್ ಕಂಟೈನ್ಸ್ ಒನ್ ಕಾರ್ಬನ್ ಆಟಮ್ ಲೆಸ್ ದ್ಯಾನ್ ದ ಒರಿಜಿನಲ್ ಕೆಟೋನ್. ಸೊ ಇಲ್ಲಿ ಏನೋ ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಫಾರ್ಮ್ ಆಗುತ್ತೆ ಅಲ್ವಾ, ಸೊ ಅದರಲ್ಲಿ ಒಂದು ಕಾರ್ಬನ್ ಆಟಮು ಒರಿಜಿನಲ್ ಕೀಟೋನ್ಗಿಂತ ಕಡಿಮೆ ಇರುತ್ತೆ. ಸೊ ಅಂದರೆ ನೀವು ಯಾವ ಕೀಟೋನನ್ನು ತೊಗೊಂಡಿದ್ರಿ ಅಲ್ವಾ, ಸೊ ಆ ಕೀಟೋನ್ಗಿಂತ ಆ್ಯಸಿಡಲ್ಲಿ ಒಂದು ಕಾರ್ಬನ್ ಆಟಮ್ ಕಡಿಮೆ ಇರುತ್ತೆ. ಸೊ ಒಂದು ಎಕ್ಸಾಂಪಲ್ ನೋಡೋಣ. ವೆನ್ 3-methyl pent 3-ene 2-1 reacts with chlorine and sodium hydroxide,
sodium salt of 2,3 dimethyl bute 2 enoic acid and chloroform are formed. ಸೊ ಇಲ್ಲೇನಾಗ್ತಿದೆ 3methyl pent 3n21. ಸೊ ಇದನ್ನು ಕ್ಲೋರಿನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಸೊ ಆಗ ನಮಗೆ ಸೋಡಿಯಂ ಸಾಲ್ಟ್ ಆಫ್ 2,3 ಡೈಮಿಥೈಲ್ ಬ್ಯೂಟ್ 2 ಎನೋಯಿಕ್ ಆ್ಯಸಿಡ್ಡು ಮತ್ತು ಕ್ಲೋರೋಫಾರ್ಮ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ದಿಸ್ ಇಸ್ ದ ರಿಯಾಕ್ಷನ್. ನೆಕ್ಸ್ಟ್ ಒನ್, reactions due to alpha hydrogen. In ketones, due to the presence of electron withdrawing group, alpha hydrogen get acidic in nature. ಸೊ ಇಲ್ಲಿ ಕೀಟೋನ್ಸಲ್ಲಿ ಏನು ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ ಇದೆ, ಸೊ ಅದರಿಂದ ಆಲ್ಫಾ ಹೈಡ್ರೋಜನ್ ಐಟಮ್ಗೆ ಅಸಿಡಿಕ್ ನೇಚರ್ ಬರುತ್ತೆ. ದೇರ್ಫೋರ್ ketones undergo a number of reactions due to the acidic nature of alpha hydrogen. Number of reactions due to the acidic nature of alpha hydrogen. ಸೊ ಆಲ್ಫಾ ಹೈಡ್ರೋಜನ್ಗೆ ಇರುವಂಥ ಅಸಿಡಿಕ್ ನೇಚರಿಂದ ಸೊ ಕೀಟೋನ್ಸ್ಗಳು ನಂಬರ್ ಆಫ್ ರಿಯಾಕ್ಷನ್ಸಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಫಸ್ಟ್ ಒನ್, aldol condensation. Ketones having at least one alpha hydrogen undergo reaction in the presence of dilute alkali has a catalyst to form beta hydroxy ketones, that is ketol. This is known as aldol condensation. ಸೊ ಅಟ್ಲೀಸ್ಟ್ ಒಂದು ಆಲ್ಫಾ ಹೈಡ್ರೋಜನ್ ಆಟಮ್ ಇರುವಂಥ ಕೀಟೋನನ್ನು ಡೈಲ್ಯೂಟ್ ಆಲ್ಕಲಿ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಡೈಲ್ಯೂಟ್ ಆಲ್ಕಲಿ ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಸೊ ಆಗ ಬರುವಂಥ ಪ್ರಾಡಕ್ಟು ಬೀಟಾ ಹೈಡ್ರಾಕ್ಸಿ ಕೀಟೋನ್ಸ್. ಸೊ ಇದನ್ನು ಕೀಟಾಲ್ ಅಂತ ಕರೀತಾರೆ. ಸೊ ಈ ರಿಯಾಕ್ಷನನ್ನು ಆಲ್ಡಾಲ್ ಕಂಡೆನ್ಸೇಷನ್ ಅಂತ ಹೇಳ್ತಾರೆ. ಸೊ ರಿಯಾಕ್ಷನ್ ನೋಡೋಣ. ಸೊ ಇಲ್ಲಿ ಅಸಿಟೋನ್ ಇದೆ, ಸೊ ಇಲ್ಲಿ ಬೇರಿಯಂ ಹೈಡ್ರಾಕ್ಸೈಡ್ ತೊಗೊಂಡಿದ್ದಾರೆ. ಸೊ ಆಗ ನಮಗೆ ಕೀಟಾಲ್ ಸಿಗುತ್ತೆ. ಸೊ ಕೀಟಾಲ್ ದಟ್ ಈಸ್ 4 ಹೈಡ್ರಾಕ್ಸಿ 4methyl pentane 2,1. ಸೊ ಇದನ್ನು ಫರ್ದರ್ ಹೀಟ್ ಮಾಡಿದಾಗ ವಿ ಗೆಟ್ 4methyl pent 3n21. ಕೀಟಾಲ್ಸ್ ಅಂದರೆ ಕೀಟೋನ್ ಪ್ಲಸ್ ಆಲ್ಕೋಹಾಲ್. ಸೊ ನೆಕ್ಸ್ಟ್ ಒನ್, ಯೂಸಸ್ ಆಫ್ ಕೀಟೋನ್ಸ್. ಸೊ ಕೀಟೋನ್ಸನ್ನು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂತ. ಸೊ ಫಸ್ಟ್ ಒನ್, ಇನ್ ಕೆಮಿಕಲ್ ಇಂಡಸ್ಟ್ರಿ. ಸೊ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಹೇಗೆ? ಕೀಟೋನ್ಸ್ ಆರ್ ಯೂಸ್ಡ್ ಆ್ಯಸ್ ಸಾಲ್ವೆಂಟ್ಸ್, ಸ್ಟಾರ್ಟಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ರಿಯೇಷನ್ ಫಾರ್ ದ ಸಿಂಥಸಿಸ್ ಆಫ್ ಅದರ್ ಪ್ರಾಡಕ್ಟ್ಸ್. ಸೊ ಬೇರೆ ಪ್ರಾಡಕ್ಟ್ಗಳ ಸಿಂಥಸಿಸಲ್ಲಿ ಕೀಟೋನನ್ನು ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ, ಸಾಲ್ವೆಂಟ್ ಆಗಿ, ರಿಯೇಷೆಂಟ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಅಸಿಟೋನ್ ಆ್ಯಂಡ್ ಈಥೈಲ್ ಮೀಥೈಲ್ ಕೀಟೋನ್ ಆರ್ ಕಾಮನ್ ಇಂಡಸ್ಟ್ರಿಯಲ್ ಸಾಲ್ವೆಂಟ್ಸ್. ಸೊ ಇಂಡಸ್ಟ್ರಿಗಳಲ್ಲಿ ಇದನ್ನು ಕಾಮನ್ ಸಾಲ್ವೆಂಟ್ಸ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಕೀಟೋನ್ಸ್ ಆರ್ ಯೂಸ್ಡ್ ಇನ್ ಪರ್ಫ್ಯೂಮ್ ಇಂಡಸ್ಟ್ರಿ. ಸೊ ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲೂ ಕೂಡ ಕೀಟೋನ್ಸನ್ನು ಯೂಸ್ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಯೂಸಸ್ ಆಫ್ ಕೀಟೋನ್ಸ್. ನೆಕ್ಸ್ಟ್ ಒನ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸಲ್ಲಿ ಇರುವಂಥ ಕಾರ್ಬಾಕ್ಸಿಲ್ ಅನ್ನುವಂಥ ವರ್ಡ್ ಬಂದಿರೋದು ಸೊ 2 ಗ್ರೂಪ್ಗಳಿಂದ. ಸೊ ಒಂದು ಕಾರ್ಬೋನಿಲ್ ಗ್ರೂಪು, ಇನ್ನೊಂದು ಹೈಡ್ರಾಕ್ಸಿಲ್ ಗ್ರೂಪ್. ಸೊ ಇವೆರಡು ಕಂಬೈನ್ ಆದಾಗ ನಮ್ಗೆ ಬಂದಿರುವಂಥದ್ದು ಕಾರ್ಬಾಕ್ಸಿಲ್. ಸೊ ಜನರಲ್ ಫಾರ್ಮುಲಾ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ RCOOH. ಸೊ ಇಲ್ಲಿ ಆರ್ ಜಾಗದಲ್ಲಿ ನಾವು ಆಲ್ಕೈಲ್ ಗ್ರೂಪ್ ಹಾಕ್ಬೋದು, ಅಥವಾ ಅರೈಲ್ ಗ್ರೂಪ್ ಹಾಕ್ಬೋದು, ಅಥವಾ ಹೈಡ್ರೋಜನ್. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ನ ಫಂಕ್ಷನಲ್ ಗ್ರೂಪು COOH. ಆ್ಯಂಡ್ ಹೈಯರ್ ಮೆಂಬರ್ಸ್ ಆಫ್ ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ನೋನ್ ಆ್ಯಸ್ ಫ್ಯಾಟಿ ಆ್ಯಸಿಡ್ಸ್. ಸೊ 12ರಿಂದ 18 ಕಾರ್ಬನ್ ಆಟಮ್ ಇರುವಂಥ ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸನ್ನು ಫ್ಯಾಟಿ ಆ್ಯಸಿಡ್ಸ್ ಅಂತ ಕರೀತಾರೆ. ಸೊ ಫ್ಯಾಟಿ ಆ್ಯಸಿಡ್ಸ್ ಅಕ್ಕರ್ ಇನ್ ನ್ಯಾಚುರಲ್ ಫ್ಯಾಟ್ಸ್ ಹ್ಯಾಸ್ ಎಸ್ಟರ್ಸ್ ಆಫ್ ಗ್ಲಿಸರಾಲ್. ಸೊ ಫ್ಯಾಟಿ ಆ್ಯಸಿಡ್ಸ್ಗಳು ನ್ಯಾಚುರಲ್ ಫ್ಯಾಟ್ಸಲ್ಲಿ ಪ್ರೆಸೆಂಟ್ ಇರುತ್ತೆ, ಹ್ಯಾಸ್ ಎಸ್ಟರ್ಸ್ ಆಫ್ ಗ್ಲಿಸರಾಲ್. ಸೊ ಎಸ್ಟರ್ಸ್ ಆಫ್ ಗ್ಲಿಸರಾಲ್ ಫಾರ್ಮಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಒನ್, ನಾಮನ್ಕ್ಲೇಚರ್. ಲಾರ್ಜ್ ನಂಬರ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಕಾಲ್ಡ್ ಬೈ ಕಾಮನ್ ನೇಮ್. ಸೊ ನಾವು ಮೆನಿ ಆಫ್ ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸನ್ನು ಅದರ ಕಾಮನ್ ನೇಮಿಂದನೇ ಕರೆಯುವಂಥದ್ದು. ಸೊ ಫಸ್ಟ್ ಒನ್ ಇಸ್ ಕಾಮನ್ ಸಿಸ್ಟಮ್. ಸೊ ಕಾಮನ್ ಸಿಸ್ಟಮಲ್ಲಿ ಹೇಗೆ ಕರೀತಾರೆ ಅಂದರೆ, ಸೊ ಕಾಮನ್ ಸಿಸ್ಟಮಲ್ಲಿ ಹೇಗೆ ನೇಮಿಂಗ್ ಮಾಡ್ತಾರೆ ಅಂದರೆ, ಸೊ ಕಾಮನ್ ನೇಮ್ ಪ್ಲಸ್ IC ಆ್ಯಸಿಡ್. ಸೊ ಅದರ ಕಾಮನ್ ನೇಮ್ ಏನು, ಆ್ಯಂಡ್ ಆ ಕಾಮನ್ ನೇಮಿಗೆ IC ಆ್ಯಸಿಡ್ ವರ್ಡನ್ನು ಆ್ಯಡ್ ಮಾಡ್ತಾರೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಅಸಿಟಿಕ್ ಆ್ಯಸಿಡ್. ಸೊ ಅಸಿಟಿಕ್ ಆ್ಯಸಿಡ್ ವರ್ಡ್ ಬಂದಿರೋದು ಅಸಿಟಮ್ ಅನ್ನುವಂಥ ಲ್ಯಾಟಿನ್ ವರ್ಡಿಂದ. ಸೊ ಅಸಿಟಮ್ ಅಂತ ಅಂದರೆ ವಿನೆಗರ್. ಸೊ ವಿನೆಗರಲ್ಲಿ ಅಸಿಟಿಕ್ ಆ್ಯಸಿಡ್ ಪ್ರೆಸೆಂಟ್ ಇರುತ್ತೆ.
ಸೊ ಅದೇ ರೀತಿಯಾಗಿ ಫಾರ್ಮಿಕ್ ಆ್ಯಸಿಡ್. ಸೊ ಫಾರ್ಮಿಕ್ ಆ್ಯಸಿಡ್ ಬಂದಿರುವಂಥದ್ದು ಫಾರ್ಮಿಕಾ ಅನ್ನುವಂಥ ಲ್ಯಾಟಿನ್ ವರ್ಡಿಂದ. ಸೊ ಫಾರ್ಮಿಕಾ ಅಂದರೆ ಆ್ಯಂಟ್, ದಟ್ ಈಸ್ ರೆಡ್ ಆ್ಯಂಟ್. ಫಸ್ಟ್ ಟೈಮ್ ನಮಗೆ ಫಾರ್ಮಿಕ್ ಆ್ಯಸಿಡ್ ಸಿಕ್ಕಿದ್ದು ರೆಡ್ ಆ್ಯಂಟ್ಸಿಂದ. ಸೊ ಆದ್ದರಿಂದ ಇದನ್ನು ಫಾರ್ಮಿಕ್ ಆ್ಯಸಿಡ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್ IUPAC ಸಿಸ್ಟಮ್. ಸೊ IUPAC ಸಿಸ್ಟಮಲ್ಲಿ ಆಲ್ಕೇನ್ ವರ್ಡಿಂದ ಡಿರೈವ್ ಮಾಡ್ತಾರೆ. ಹೇಗೆ? ಸೊ ಆಲ್ಕೇನಲ್ಲಿರುವಂಥ ಈನ OIC ಆ್ಯಸಿಡ್ನಿಂದ ರೀಪ್ಲೇಸ್ ಮಾಡ್ತಾರೆ. ಸೊ ಆಗೇನಾಗುತ್ತೆ, ಇದು ಆಲ್ಕೆನೋಯಿಕ್ ಆ್ಯಸಿಡ್. ಸೊ ಫಾರ್ ಎಕ್ಸಾಂಪಲ್ ಈಥೇನ್ ಇದೆ ಅಂದ್ಕೊಳ್ಳಿ. ಸೊ ಈಥೇನಲ್ಲಿ ಇರುವಂಥ ಈನ OIC ಆ್ಯಸಿಡಿಂದ ರೀಪ್ಲೇಸ್ ಮಾಡಿದರೆ ಎಥನೋಯಿಕ್ ಆ್ಯಸಿಡ್ ಆಗುತ್ತೆ. ಇನ್ ನಂಬರಿಂಗ್ ದ ಕಾರ್ಬನ್ ಚೈನ್, ಕಾರ್ಬಾಕ್ಸಿಲಿಕ್ ಕಾರ್ಬನ್ ಇಸ್ ನಂಬರ್ 1. ಸೊ ಕಾರ್ಬನ್ ಚೈನ್ನ ನಂಬರಿಂಗ್ ಮಾಡಬೇಕಾದ್ರೆ ಕಾರ್ಬಾಕ್ಸಿಲಿಕ್ ಕಾರ್ಬನ್ ಆಟಮ್ಗೆ ನಂಬರ್ 1 ಕೊಡಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಫಾರ್ ಮೋರ್ ನಂಬರ್ ಆಫ್ ಕಾರ್ಬಾಕ್ಸಿಲಿಕ್ ಗ್ರೂಪ್ಸ್ ಆ್ಯಡಿಂಗ್ ಪ್ರಿಫಿಕ್ಸ್ ಡೈ, ಟ್ರೈ ಎಕ್ಸೆಟ್ರಾ ಟು OIC ಟರ್ಮ್ಸ್. ಸೊ ಒಂದಕ್ಕಿಂತ ಹೆಚ್ಚು ಕಾರ್ಬಾಕ್ಸಿಲಿಕ್ ಗ್ರೂಪ್ಸ್ಗಳು ಪ್ರೆಸೆಂಟ್ ಇದ್ದರೆ ಸೊ ಆಗ ನಾವು ಪ್ರಿಫಿಕ್ಸನ್ನ ಆ್ಯಡ್ ಮಾಡಬೇಕಾಗುತ್ತೆ. ದಟ್ ಈಸ್ ಡೈ, ಟ್ರೈ ಎಕ್ಸೆಟ್ರಾ. ಯಾವುದಕ್ಕೆ? OIC ಟರ್ಮಿಗೆ. ದ ಪೊಸಿಷನ್ ಆಫ್ COOH ಗ್ರೂಪ್ ಅರೇಬಿಕ್ ನ್ಯೂಮರಲ್ಸ್ ಬಿಫೋರ್ ಪ್ರಿಫಿಕ್ಸ್. ಸೊ COOH ಗ್ರೂಪ್ನ ಪೊಸಿಷನ್ನ ನಾವು ಅರೇಬಿಕ್ ನ್ಯೂಮರಲ್ಸಿಂದ ರೆಪ್ರೆಸೆಂಟ್ ಮಾಡ್ತೀವಿ ಬಿಫೋರ್ ದ ಪ್ರಿಫಿಕ್ಸ್. ಸೊ ಸಮ್ ಆಫ್ ದ ಎಕ್ಸಾಂಪಲ್ಸ್ ಇದೆ. ಸೊ ಅದರ ಸ್ಟ್ರಕ್ಚರ್, ಕಾಮನ್ ನೇಮ್ ಆ್ಯಂಡ್ IUPAC ನೇಮ್. ನೆಕ್ಸ್ಟ್ ಒನ್ ಸ್ಟ್ರಕ್ಚರ್ ಆಫ್ ಕಾರ್ಬಾಕ್ಸಿಲ್ ಗ್ರೂಪ್. ಇನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ the bonds to the carboxyl carbon lie in one plane and separated by 120 degree. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಕಾರ್ಬಾಕ್ಸಿಲ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುವಂಥ ಬಾಂಡ್ಸ್ ಏನಿದೆ ಸೊ ಅದು ಒಂದು ಪ್ಲೇನಲ್ಲಿ ಪ್ರೆಸೆಂಟ್ ಇರುತ್ತೆ ಆ್ಯಂಡ್ ಸೆಪರೇಟೆಡ್ ಬೈ 120 ಡಿಗ್ರಿ. ಕಾರ್ಬಾಕ್ಸಿಲಿಕ್ ಕಾರ್ಬನ್ ಈಸ್ ಲೆಸ್ ಎಲೆಕ್ಟ್ರೋಫಿಲಿಕ್ ದ್ಯಾನ್ ಕಾರ್ಬೋನಿಲ್ ಕಾರ್ಬನ್ ಬಿಕಾಸ್ ಆಫ್ ದ ಪಾಸಿಬಲ್ ರೆಸೋನೆನ್ಸ್. ಸೊ ಕಾರ್ಬೋನಿಲ್ ಕಾರ್ಬನ್ಗೆ ಕಂಪೇರ್ ಮಾಡಿದರೆ ಕಾರ್ಬಾಕ್ಸಿಲಿಕ್ ಕಾರ್ಬನ್ನು ಲೆಸ್ ಎಲೆಕ್ಟ್ರೋಫಿಲಿಕ್ ಆಗಿದೆ. ಯಾಕೆ ಅಂದರೆ ರೆಸೋನೆನ್ಸಿಂದ. ಸೊ ಇಲ್ಲೇನು ನೋಡ್ತಿರ್ತೀರ. ಸೊ ಇದರಿಂದ ಏನಾಗುತ್ತೆ, ಸೊ ಕಾರ್ಬಾಕ್ಸಿಲಿಕ್ ಕಾರ್ಬನ್ ಇಸ್ ಲೆಸ್ ಎಲೆಕ್ಟ್ರೋಫಿಲಿಕ್. ನೆಕ್ಸ್ಟ್ ಒನ್ ಪ್ರಿಪರೇಷನ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಫ್ರಮ್ ಪ್ರೈಮರಿ ಆಲ್ಕೋಹಾಲ್ಸ್ ಆ್ಯಂಡ್ ಆಲ್ಡಿಹೈಡ್ಸ್. ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ರೆಡಿಲಿ ಆಕ್ಸಿಡೈಸ್ಡ್ ಟು ಕಾರ್ಬಾಕ್ಸಿಲಿc acids with the common oxidizing agents such as potassium permanganate in neutral, acidic or alkaline media, or by potassium dichromate and chromium trioxide in acidic media. ಸೊ ಪ್ರೈಮರಿ ಆಲ್ಕೋಹಾಲ್ಸನ್ನು ಆಕ್ಸಿಡೈಸಿಂಗ್ ಏಜೆಂಟ್ಸ್ ಜೊತೆಗೆ ನೀವು ಟ್ರೀಟ್ ಮಾಡಿದಾಗ, ಸೊ ಯಾವ ಪ್ರೈಮರಿ ಆಲ್ಕೋಹಾಲ್ಸನ್ನು ಆಕ್ಸಿಡೈಸಿಂಗ್ ಏಜೆಂಟ್ಸ್ಗಳ ಜೊತೆಗೆ ಟ್ರೀಟ್ ಮಾಡಿದಾಗ ಪ್ರೈಮರಿ ಆಲ್ಕೋಹಾಲು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆಗಿ ಆಕ್ಸಿಡೈಸ್ ಆಗುತ್ತೆ. ಸೊ ಇಲ್ಲಿ ಯೂಸ್ ಮಾಡು. ಸೊ ಪ್ರೈಮರಿ ಆಲ್ಕೋಹಾಲ್ಸನ್ನು ಕಾಮನ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ಗಳ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಿಮ್ಮ ಪ್ರೈಮರಿ ಆಲ್ಕೋಹಾಲು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಯೂಸ್ ಮಾಡುವಂಥ ಆಕ್ಸಿಡೈಸಿಂಗ್ ಏಜೆಂಟ್ಸ್ಗಳು ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಇನ್ ನ್ಯೂಟ್ರಲ್, ಅಸಿಡಿಕ್ ಆರ್ ಆಲ್ಕಲೈನ್ ಮೀಡಿಯಾ, ಆರ್ ಬೈ ಪೊಟ್ಯಾಷಿಯಮ್ ಡೈಕ್ರೋಮೇಟ್ ಆ್ಯಂಡ್ ಕ್ರೋಮಿಯಂ ಟ್ರೈಆಕ್ಸೈಡ್ ಇನ್ ಅಸಿಡಿಕ್ ಮೀಡಿಯಾ. ಸೊ ರಿಯಾಕ್ಷನ್ ನೋಡೋದಾದರೆ ಹೀಗಿದೆ. RCH2OH, ಸೊ ಪ್ರೈಮರಿ ಆಲ್ಕೋಹಾಲು. ಸೊ ಇದನ್ನು ಆಲ್ಕಲೈನ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಇದು ಒಂದು ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಆಕ್ಸಿಡೈಸಿಂಗ್ ಏಜೆಂಟ್ ಅಂದರೆ ಏನು, ಬೇರೆ ಇದನ್ನು ಆಕ್ಸಿಡೈಸ್ ಮಾಡುತ್ತೆ, ತಾನು ರಿಡ್ಯೂಸ್ ಆಗುತ್ತೆ. ಸೊ ಫಾಲೋಡ್ ಬೈ ಹೈಡ್ರಾಲಿಸಿಸ್. ಸೊ ಆಗ ನಮಗೇನು ಸಿಗುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ, ಸೊ 1 ಡೆಕನಾಲ್ ಇದೆ. ಸೊ ಇದನ್ನು ಕ್ರೋಮಿಕ್ ಆಕ್ಸೈಡ್ ಇನ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಡೆಕನೋಯಿಕ್ ಆ್ಯಸಿಡ್ ಸಿಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ನೋಟ್. ಆಕ್ಸಿಡೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ gives acids which contains the same number of carbon atoms as that of alcohol. ಸೊ ಪ್ರೈಮರಿ ಆಲ್ಕೋಹಾಲ್ನ ಆಕ್ಸಿಡೈಸ್ ಮಾಡಿದಾಗ ನಮಗೆ ಆ್ಯಸಿಡ್ ಸಿಗುತ್ತಲ್ವ. ಸೊ ಅದರಲ್ಲಿ ಆಲ್ಕೋಹಾಲ್ ನೀವೇನು ತೊಗೊಂಡಿದ್ರಿ, ಸೊ ಅದರಿಂದ ಆ್ಯಸಿಡ್ ಬಂದಿದೆ ಅಲ್ವಾ. ಸೊ ಆಲ್ಕೋಹಾಲಲ್ಲಿ ಇರುವಷ್ಟೇ ಕಾರ್ಬನ್ ಆಟಮ್ಸ್ಗಳು ಆ್ಯಸಿಡ್ಸಲ್ಲೂ ಇರುತ್ತೆ. ಆದರೆ ಆಕ್ಸಿಡೇಷನ್ ಆಫ್ ಸೆಕೆಂಡರಿ ಆ್ಯಂಡ್ ಟರ್ಷರಿ ಆಲ್ಕೋಹಾಲ್ ಗಿವ್ಸ್ ಆ್ಯಸಿಡ್ಸ್ ವಿಚ್ ಕಂಟೈನ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಇನ್ ಆ್ಯಸಿಡ್ಸ್ ಈಸ್ ಲೆಸ್ ಆ್ಯಸ್ ಕಂಪೇರ್ಡ್ ಟು ಆಲ್ಕೋಹಾಲ್. ಆದರೆ ಸೆಕೆಂಡರಿ ಮತ್ತು ಟರ್ಷರಿ ಆಲ್ಕೋಹಾಲ್ಸನ್ನು ಆಕ್ಸಿಡೈಸ್ ಮಾಡಿದಾಗ ಏನು ಆ್ಯಸಿಡ್ಸ್ ಫಾರ್ಮ್ ಆಗುತ್ತೆ, ಸೊ ಅದರಲ್ಲಿ ಕಾರ್ಬನ್ ಆಟಮ್ಸ್ಗಳು ಆಲ್ಕೋಹಾಲ್ಗಿಂತ ಕಮ್ಮಿ ಇರುತ್ತೆ. ನೆಕ್ಸ್ಟ್ ಒನ್ ಫ್ರಮ್ ಆಲ್ಡಿಹೈಡ್ಸ್.
Aldehydes on oxidation with alkaline potassium permanganate gives acids. ಸೊ ಆಲ್ಡಿಹೈಡ್ಸನ್ನು ಆಲ್ಕಲೈನ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಜೊತೆಗೆ ಟ್ರೀಟ್ ಮಾಡಿದಾಗ ಸೊ ಅಲ್ಲಿ ಆಕ್ಸಿಡೇಷನ್ ಪ್ರೋಸೆಸ್ ಆಗುತ್ತೆ. ಸೊ ಆಗ ಬರುವಂಥ ಪ್ರಾಡಕ್ಟು ಆ್ಯಸಿಡ್ಸ್ ಆಗಿರುತ್ತೆ, ದಟ್ ಈಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, RCHO, ಸೊ ಆಲ್ಡಿಹೈಡು. ಸೊ ಇದನ್ನು ಆಲ್ಕಲೈನ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, KMnO4. ಸೊ ಆಗ ನಮಗೆ RCOOH ಸಿಗುತ್ತೆ, ದಟ್ ಈಸ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ, when acetaldehyde on oxidation with alkaline potassium permanganate gives acetic acid. ಸೊ ಇಲ್ಲಿ ತೊಗೊಂಡಿರೋವಂಥದ್ದು ಅಸಿಟಾಲ್ಡಿಹೈಡು. ಸೊ ಇದನ್ನು ಆಲ್ಕಲೈನ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಅಸಿಟಿಕ್ ಆ್ಯಸಿಡ್ ಆಗಿರುತ್ತೆ. ನೆಕ್ಸ್ಟ್ ಒನ್, ಫ್ರಮ್ ಆಲ್ಕೈಲ್ ಬೆನ್ಝೀನ್ಸ್. ಸೊ ಬೆನ್ಝೀನ್ ರಿಂಗಿಗೆ ಆಲ್ಕೈಲ್ ಗ್ರೂಪ್ ಅಟ್ಯಾಚ್ ಆಗಿರುವಂಥದ್ದು. When alkyl benzenes are oxidized with alkaline potassium permanganate, benzoic acid is formed. ಸೊ ಆಲ್ಕೈಲ್ ಬೆನ್ಸಿನನ್ನು ಆಲ್ಕಲೈನ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಜೊತೆಗೆ ಟ್ರೀಟ್ ಮಾಡಿದಾಗ ಸೊ ಅಲ್ಲಿ ಆಗುವಂಥ ಪ್ರೋಸೆಸ್ ಆಕ್ಸಿಡೇಷನ್. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಜೋಯಿಕ್ ಆ್ಯಸಿಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಆಲ್ಕೈಲ್ ಬೆನ್ಸಿನ್ ಆಗಿ ಟಾಲಿನ ತೊಗೊಂಡಿದ್ದಾರೆ. ಸೊ ಬೆನ್ಸಿನ್ ರಿಂಗಿಗೆ CH3 ಅಟ್ಯಾಚ್ ಆಗಿದೆ. ಸೊ ಇದನ್ನು ಆಲ್ಕಲೈನ್ ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ, ಅಂದರೆ ಇನ್ ದ ಪ್ರೆಸೆನ್ಸ್ ಆಫ್ KOH. ಸೊ ಅದನ್ನು ಹೀಟ್ ಮಾಡ್ತಾ ಇದ್ದಾರೆ. ಸೊ ಆಗ ನಮಗೆ ಪೊಟ್ಯಾಷಿಯಮ್ ಬೆನ್ಝೋಯೇಟ್ ಸಿಗುತ್ತೆ. ಸೊ ಇದನ್ನು ಫರ್ದರ್ ಹೈಡ್ರೋಲೈಸ್ ಮಾಡಿದಾಗ ವಿ ಗೆಟ್ ಬೆನ್ಝೋಯಿಕ್ ಆ್ಯಸಿಡ್. ನೆಕ್ಸ್ಟ್ ಒನ್, ಫ್ರಮ್ ನೈಟ್ರೈಲ್ಸ್ ಆ್ಯಂಡ್ ಅಮೈಡ್ಸ್. ಸೊ ಮೊದಲನೇದು ಫ್ರಮ್ ನೈಟ್ರೈಲ್ಸ್. Nitriles are hydrolyzed to amides and then acids in the presence of H plus or H minus as a catalyst. So nitriles ಅನ್ನು ಹೈಡ್ರೋಲೈಸ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ catalyst H plus or H minus. ಸೊ ಆಗ ನೈಟ್ರೈಲ್ಸು ಅಮೈಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಅಮೈಡ್ಸನ್ನು ಅಗೇನ್ ಕೆಟಲಿಸ್ಟ್ಗಳ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಸೊ ನಮಗೆ ಆ್ಯಸಿಡ್ ಸಿಗುತ್ತೆ. ಮೈಲ್ಡ್ ರಿಯಾಕ್ಷನ್ ಕಂಡೀಷನ್ಸ್ ಆರ್ ಯೂಸ್ಡ್ ಟು ಸ್ಟಾಪ್ ದ ರಿಯಾಕ್ಷನ್ ಎಟ್ ದ ಅಮೈಡ್ ಸ್ಟೇಜ್. ಸೊ ಮೈಲ್ಡ್ ರಿಯಾಕ್ಷನ್ ಕಂಡೀಷನ್ಸ್ಗಳನ್ನು ಯೂಸ್ ಮಾಡಿದ್ರೆ ನೀವು ಅಮೈಡ್ ಸ್ಟೇಜ್ ಏನಿದೆ ಸೊ ಅಲ್ಲೇ ರಿಯಾಕ್ಷನ್ನ ಸ್ಟಾಪ್ ಮಾಡ್ಬೋದು. ಸೊ ಅಮೈಡ್ ಸ್ಟೇಜ್ ಏನಿದೆ ಸೊ ಅಲ್ಲಿಗೇ ನಾವು ರಿಯಾಕ್ಷನ್ನ ಸ್ಟಾಪ್ ಮಾಡ್ಬೋದು ಬೈ ಯೂಸಿಂಗ್ ಮೈಲ್ಡ್ ರಿಯಾಕ್ಷನ್ ಕಂಡೀಷನ್ಸ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ನೈಟ್ರೈಲ್ಸ್ ಇದೆ. ಸೊ ಇದನ್ನು H ಪ್ಲಸ್ ಆರ್ H ಮೈನಸ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಕೆಟಲಿಸ್ಟ್ ಆಗಿ. ಆ್ಯಂಡ್ ಇಲ್ಲಿ ಮಾಡ್ತಿರುವಂಥ ಪ್ರೋಸೆಸ್ ಹೈಡ್ರೋಲಿಸಿಸ್. ಓಕೆ, ಸೊ ನೈಟ್ರೈಲ್ಸ್ ಹೈಡ್ರೋಲೈಸ್ ಆದಾಗ ಸೊ ನಮಗೆ ಅಮೈಡ್ ಸಿಗುತ್ತೆ. ಅಗೇನ್ ಇದನ್ನು ಕೆಟಲಿಸ್ಟ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಹೀಟ್ ಕೂಡ ಮಾಡ್ತಿದ್ದಾರೆ. ಸೊ ಆಗ ನಮ್ಗೆ ಬರುವಂಥ ಪ್ರಾಡಕ್ಟು ಕಾರ್ಬಾಕ್ಸಿಲಿಕ್ ಆ್ಯಸಿಡ್, RCOOH. ಒಂದು ಎಕ್ಸಾಂಪಲ್ ನೋಡೋದಾದರೆ, methyl cyanide is hydrolyzed in the presence of dilute hydrochloric acid. Acetic acid is formed. ಸೊ ಇಲ್ಲಿ ಮೀಥೈಲ್ ಸಯನೈಡ್ನ ಹೈಡ್ರೋಲೈಸ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಡೈಲ್ಯೂಟ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಆಗ ನಮಗೆ ಅಸಿಟಿಕ್ ಆ್ಯಸಿಡ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಸೊ ಇಲ್ಲಿ ಮೀಥೈಲ್ ಸಯನೈಡ್ ತೊಗೊಂಡಿದ್ದಾರೆ. ಸೊ ಇದನ್ನು ಹೈಡ್ರೋಲೈಸ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ದ ಕೆಟಲಿಸ್ಟ್ H ಪ್ಲಸ್ ಆರ್ H ಮೈನಸ್. ಸೊ ಆಗ ನಮಗೆ ಸಿಗುತ್ತೆ ಎಥನಮೈಡ್. ಸೊ ಇದನ್ನು ಫರ್ದರ್ ಕೆಟಲಿಸ್ಟ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಆ್ಯಂಡ್ ಹೀಟ್. ಸೊ ಆಗ ಬರುವಂಥ ಪ್ರಾಡಕ್ಟು ಅಸಿಟಿಕ್ ಆ್ಯಸಿಡ್ ಆ್ಯಂಡ್ ಅಮೋನಿಯಾ. ಸೊ ಅದೇ ಡೈರೆಕ್ಟಾಗಿ ನಾವು ಅಮೈಡ್ಸಿಂದ ಕೂಡ ಪ್ರಿಪೇರ್ ಮಾಡ್ಬೋದು. ಹೇಗೆ? ಸೊ ಎಥನಮೈಡ್ನ ಹೈಡ್ರೋಲೈಸ್ ಮಾಡ್ತಿದ್ದಾರೆ. ಸೊ ಆಗೇನಾಗುತ್ತೆ, ಎಥನೋಯಿಕ್ ಆ್ಯಸಿಡ್ ಆ್ಯಂಡ್ ಅಮೋನಿಯಾ ಸಿಗುತ್ತೆ. ನೆಕ್ಸ್ಟ್ ಒನ್, ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್ಸ್. ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಟ್ ವಿತ್ ಕಾರ್ಬನ್ ಡೈಆಕ್ಸೈಡ್ ಟು ಫಾರ್ಮ್ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ವಿಚ್ ಗಿವ್ಸ್ ಕರೆಸ್ಪಾಂಡಿಂಗ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆಫ್ಟರ್ ಅಸಿಡಿಫಿಕೇಷನ್ ವಿತ್ ಮಿನರಲ್ ಆ್ಯಸಿಡ್. ಸೊ ಇಲ್ಲಿ ಗ್ರಿಗ್ನಾರ್ಡ್ ರಿಯೇಜೆಂಟನ್ನು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಫರ್ದರ್ ಇದನ್ನು ಅಸಿಡಿಫಿಕೇಷನ್ ಮಾಡ್ತಾರೆ. ಸೊ ಯಾವುದ್ರ ಜೊತೆಗೆ? ವಿತ್ ಮಿನರಲ್ ಆ್ಯಸಿಡ್. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟ್ ಏನಾಗಿರುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಗ್ರಿಗ್ನಾರ್ಡ್ ರಿಯೇಜೆಂಟನ್ನು ತೊಗೊಂಡಿದ್ದಾರೆ. ಸೊ ಅದನ್ನು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್. ಸೊ ಆಗ ನಮಗೆ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಿಗುತ್ತೆ. ಸೊ ಇದನ್ನು ಫರ್ದರ್ ಅಸಿಡಿಫಿಕೇಷನ್ ಮಾಡಿದಾಗ ವಿ ಗೆಟ್ ಎ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಒಂದು ಎಕ್ಸಾಂಪಲ್ ನೋಡೋಣ. ವೆನ್ ಫಿನೈಲ್ ಮೆಗ್ನೀಷಿಯಮ್ ಬ್ರೋಮೈಡ್ ರಿಯಾಕ್ಟ್ಸ್ ವಿತ್ ಕಾರ್ಬನ್ ಡೈಆಕ್ಸೈಡ್ to form salts of carboxylic acids,
which gives benzoic acid after acidification with mineral acid. ಸೊ ಇಲ್ಲಿ ಫಿನೈಲ್ ಮೆಗ್ನೀಷಿಯಂ ಬ್ರೋಮೈಡ್ನ ತೊಗೊಂಡಿದ್ದಾರೆ, ಇದನ್ನು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ಇದನ್ನು ಫರ್ದರ್ ಅಸಿಡಿಫಿಕೇಷನ್ ಮಾಡ್ತಿದ್ದಾರೆ ವಿತ್ ಮಿನರಲ್ ಆ್ಯಸಿಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಝೋಯಿಕ್ ಆ್ಯಸಿಡ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡೋದಾದರೆ ಹೀಗಿದೆ. ಸೊ ಇಲ್ಲಿ ಫಿನೈಲ್ ಮೆಗ್ನೀಷಿಯಂ ಬ್ರೋಮೈಡ್ ತೊಗೊಂಡಿದ್ದಾರೆ, ಅದನ್ನು ಕಾರ್ಬನ್ ಡೈಆಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಫರ್ದರ್ ಈ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಆಸಿಡಿಫಿಕೇಷನ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಬೆನ್ಝೋಯಿಕ್ ಆ್ಯಸಿಡ್ ಸಿಗುತ್ತೆ. ನೆಕ್ಸ್ಟ್ ಒನ್, ಫ್ರಮ್ ಅಸೈಲ್ ಹ್ಯಾಲೈಡ್ಸ್ ಆ್ಯಂಡ್ ಅನ್ಹೈಡ್ರೈಡ್ಸ್. ಸೊ ಅಸೈಲ್ ಹ್ಯಾಲೈಡ್ಸನ್ನು ಆ್ಯಸಿಡ್ ಕ್ಲೋರೈಡ್ಸ್ ಅಂತಲೂ ಕೂಡ ಕರೀತಾರೆ. ಆ್ಯಸಿಡ್ ಕ್ಲೋರೈಡ್ಸ್ when hydrolyzed with water gives carboxylic acids are more readily hydrolyzed with aqueous phase to give carboxylate ions which on acidification provide corresponding carboxylic acids. ಸೊ ಇಲ್ಲಿ ಆ್ಯಸಿಡ್ಸ್ ಕ್ಲೋರೈಡ್ಸನ್ನು 2 ಮೆಥಡ್ಗಳ ಮೂಲಕ ನಾವು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಒಂದು ಮೆಥಡ್ ಏನು ಅಂದರೆ, ಸೊ ಆ್ಯಸಿಡ್ ಕ್ಲೋರೈಡನ್ನು ವಾಟರ್ ಜೊತೆಗೆ ಹೈಡ್ರೋಲೈಸ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಿಗುತ್ತೆ. ಸೊ ಇದು ಒಂದು ಮೆಥಡ್. ಸೊ ಇನ್ನೊಂದು ಮೆಥಡ್ ಏನು ಅಂದರೆ, ಸೊ ಆ್ಯಸಿಡ್ಸ್ ಕ್ಲೋರೈಡನ್ನು ಆಕ್ವಿಯಸ್ ಬೇಸ್ ಜೊತೆಗೆ ಹೈಡ್ರೋಲೈಸ್ ಮಾಡ್ತಿದ್ದಾರೆ. ಸೊ ಆಗ ಕಾರ್ಬಾಕ್ಸಿಲೇಟ್ ಅಯಾನ್ ಸಿಗುತ್ತೆ. ಸೊ ಈ ಕಾರ್ಬಾಕ್ಸಿಲೇಟ್ ಅಯಾನನ್ನು ಅಸಿಡಿಫಿಕೇಷನ್ ಮಾಡಿದಾಗ ವಿ ಗೆಟ್ ಎ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ಇಲ್ಲಿ ಆ್ಯಸಿಡ್ ಕ್ಲೋರೈಡ್ನ ತೊಗೊಂಡಿದ್ದಾರೆ. ಸೊ ಇದನ್ನು ಹೈಡ್ರೋಲೈಸ್ ಮಾಡ್ತಿದ್ದಾರೆ ವಿತ್ ವಾಟರ್. ಸೊ ಆಗ ನಮಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆ್ಯಂಡ್ ಕ್ಲೋರೈಡ್ ಅಯಾನ್ ಸಿಗುತ್ತೆ. ಸೊ ಅಗೇನ್ ಈ ಆ್ಯಸಿಡ್ ಕ್ಲೋರೈಡನ್ನು ಅಕ್ವೇಸ್ ಬೇಸ್ ಜೊತೆಗೆ ಹೈಡ್ರೋಲೈಸ್ ಮಾಡಿದಾಗ ವಿ ಗೆಟ್ ಕಾರ್ಬಾಕ್ಸಿಲೇಟ್ ಅಯಾನ್ ಆ್ಯಂಡ್ ಕ್ಲೋರೈಡ್ ಅಯಾನ್. ಸೊ ಇದನ್ನು ಫರ್ದರ್ ಅಸಿಡಿಫಿಕೇಷನ್ ಮಾಡಿದಾಗ ವಿ ಗೆಟ್ ಎ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಅನ್ಹೈಡ್ರೇಟ್ಸ್ ಆರ್ ಹೈಡ್ರೋಲೈಸ್ಡ್ ಟು ಕರೆಸ್ಪಾಂಡಿಂಗ್ ಆ್ಯಸಿಡ್ ವಿತ್ ವಾಟರ್. ಸೊ ಅನ್ಹೈಡ್ರೇಟ್ಸನ್ನು ಕೂಡ ಹೈಡ್ರೋಲೈಸ್ ಮಾಡಿದರೆ ನಮಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಿಗುತ್ತೆ. ಸೊ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ದಟ್ ಈಸ್ ಬೆನ್ಝೋಯಿಕ್ ಅನ್ಹೈಡ್ರೈಡು. ಸೊ ಇದನ್ನು ಹೈಡ್ರೋಲೈಸ್ ಮಾಡ್ತಿದ್ದಾರೆ ವಿತ್ ವಾಟರ್. ಸೊ ಆಗ ನಮಗೆ ಬೆನ್ಝೋಯಿಕ್ ಆ್ಯಸಿಡ್ ಸಿಗುತ್ತೆ. ನೆಕ್ಸ್ಟ್ ಒನ್, ಫ್ರಮ್ ಎಸ್ಟರ್ಸ್. ಅಸಿಡಿಕ್ ಹೈಡ್ರಾಲಿಸಿಸ್ ಆಫ್ ಎಸ್ಟರ್ಸ್ gives directly carboxylic acids, while basic hydrolysis gives carboxylates, which on acidification gives corresponding carboxylic acids. ಸೊ ನೋಡಿ, ಈ ಎಸ್ಟರ್ಸನ್ನು ಅಸಿಡಿಕ್ ಹೈಡ್ರಾಲಿಸಿಸ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಿಗುತ್ತೆ. ಸೊ ಅದೇ ನೀವು ಎಸ್ಟರ್ಸನ್ನು ಬೇಸಿಕ್ ಹೈಡ್ರಾಲಿಸಿಸ್ ಮಾಡಿದ್ರೆ ಸೊ ಆಗ ಫಸ್ಟು ನಮಗೆ ಕಾರ್ಬಾಕ್ಸಿಲೇಟ್ ಸಿಗುತ್ತೆ. ಸೊ ಅದನ್ನು ಫರ್ದರ್ ಅಂದರೆ ಕಾರ್ಬಾಕ್ಸಿಲೇಟ್ಸನ್ನು ಫರ್ದರ್ ಅಸಿಡಿಫಿಕೇಷನ್ ಮಾಡಿದಾಗ ನಮಗೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಿಗುತ್ತೆ. ಸೊ ಇಲ್ಲಿ ತೊಗೊಂಡಿರುವಂಥ ಎಸ್ಟರು ಈಥೈಲ್ ಬೆನ್ಝೋಯೇಟು. ಸೊ ಇದನ್ನು ಹೈಡ್ರೋಲೈಸ್ ಮಾಡ್ತಿದ್ದಾರೆ. ಸೊ ಅಸಿಡಿಕ್ ಹೈಡ್ರಾಲಿಸಿಸ್. ಸೊ ಆಗ ನಮಗೆ ಬೆನ್ಝೋಯಿಕ್ ಆ್ಯಸಿಡ್ ಸಿಗುತ್ತೆ. ಸೊ ಅದರ ಜೊತೆಗೆ ಈಥೈಲ್ ಆಲ್ಕೋಹಾಲ್. ಫಿಸಿಕಲ್ ಪ್ರಾಪರ್ಟೀಸ್. ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ up to 9 carbon atoms or colorless liquids at room temperature having unpleasant odor. ಸೊ 1 ಕಾರ್ಬನ್ ಐಟಮಿಂದ 9 ಕಾರ್ಬನ್ ಐಟಮ್ ಇರುವಂಥ ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ಗಳು ರೂಮ್ ಟೆಂಪ್ರೇಚರಲ್ಲಿ ಕಲರ್ಲೆಸ್ ಲಿಕ್ವಿಡ್ಸ್ ಆಗಿರುತ್ತೆ. ಅಂದರೆ ಅದಕ್ಕೆ ಯಾವುದೇ ರೀತಿ ಕಲರ್ ಇರಲ್ಲ. ಆ್ಯಂಡ್ ಹ್ಯಾವಿಂಗ್ ಅನ್ಪ್ಲೆಸೆಂಟ್ ಓಡರ್. ಸೊ ಅದರ ಸ್ಮೆಲ್ಲು ತುಂಬಾ ಅನ್ಪ್ಲೆಸೆಂಟ್ ಆಗಿರುತ್ತೆ. ಹೈಯರ್ ಆ್ಯಸಿಡ್ಸ್, ದೇ ಆರ್ ವ್ಯಾಕ್ಸ್ ಲೈಕ್ ಸಾಲಿಡ್ ಆ್ಯಂಡ್ ಓಡರ್ಲೆಸ್ ಹ್ಯಾವಿಂಗ್ ಲೋ ವೊಲಟಿಲಿಟಿ. ಸೊ ಹೈಯರ್ ಆ್ಯಸಿಡ್ಸ್ ಏನಿದೆ ಸೊ ಅದು ವ್ಯಾಕ್ಸ್ ಲೈಕ್ ಸಾಲಿಡ್ ಆಗಿರುತ್ತೆ. ಸೊ ಅದಕ್ಕೆ ಯಾವುದೇ ರೀತಿ ಓಡರ್ ಕೂಡ ಇರಲ್ಲ, ಓಡರ್ಲೆಸ್ ಆ್ಯಂಡ್ ಹ್ಯಾವಿಂಗ್ ಲೋ ವೊಲಟಿಲಿಟಿ. ದೇ ಆರ್ ಲೆಸ್ ವಾಲಟೈಲ್ ಇನ್ ನೇಚರ್, ಈಸಿಯಾಗಿ ಎವಾಪರೇಟ್ ಆಗಲ್ಲ. ಹೈಯರ್ ಬಾಯ್ಲಿಂಗ್ ಪಾಯಿಂಟ್ ದ್ಯಾನ್ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಆಲ್ಕೋಹಾಲ್ಸ್ ಆಫ್ ಕಂಪೇರಬಲ್ ಮಾಲಿಕ್ಯುಲರ್ ಮಾಸ್ ಬಿಕಾಸ್ ಆಫ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. Higher boiling point than aldehydes, ketones and alcohols of comparable molecular mass because of intermolecular hydrogen bonding. So comparable molecular mass ಇರುವಂಥ ಆಲ್ಡಿಹೈಡ್, ಕೀಟೋನ್ಸ್ ಆ್ಯಂಡ್ ಆಲ್ಕೋಹಾಲ್ಸ್ಗಿಂತ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ. ಯಾಕೆ ಅಂದರೆ ಪ್ರೆಸೆನ್ಸ್ ಆಫ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಇನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. Carboxylic acids exist as a dimer in vapor phase because hydrogen bonds are not completely broken in vapor phase.
ಸೊ ವೇಪರ್ ಫೇಸಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಡು ಡೈಮರ್ ಆಗಿ ಎಕ್ಸಿಬಿಟ್ ಆಗುತ್ತೆ. ಯಾಕೆ ಅಂದರೆ ವೇಪರ್ ಫೇಸಲ್ಲಿ ಹೈಡ್ರೋಜನ್ ಬಾಂಡ್ಸ್ಗಳು ಕಂಪ್ಲೀಟಾಗಿ ಬ್ರೇಕ್ ಆಗಲ್ಲ. ಸಿಂಪಲ್ ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಪ್ ಟು 4 ಕಾರ್ಬನ್ ಆಟಮ್ಸ್ ಆರ್ ಮಿಸಿಬಲ್ ವಿತ್ ವಾಟರ್. ಸೊ 1ರಿಂದ 4 ಕಾರ್ಬನ್ ಆಟಮ್ ಇರುವಂಥ ಸಿಂಪಲ್ ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ಗಳು ವಾಟರ್ ಜೊತೆಗೆ ಮಿಸಿಬಲ್ ಆಗುತ್ತೆ, ಅಂದರೆ ಕಂಪ್ಲೀಟ್ಲಿ ಮಿಕ್ಸ್ ವಿತ್ ಈಚ್ ಅದರ್. ಸಾಲ್ಯುಬಿಲಿಟಿ ಡಿಕ್ರೀಸ್ ವಿತ್ ಇನ್ಕ್ರೀಸಿಂಗ್ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಸಾಲ್ಯುಬಿಲಿಟಿ ಕಾರ್ಬನ್ ಆಟಮ್ಸ್ಗಳು ಜಾಸ್ತಿ ಆಗ್ತಾ ಹೋದ ಹಾಗೆ ಸಾಲ್ಯುಬಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ. ಬೆಂಜೋಯಿಕ್ ಆ್ಯಸಿಡ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಸೊ ಆಗಲೇ ನೋಡಿದ್ವಿ. ಸೊ ಸಿಂಪಲ್ ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಅಂದರೆ ಕಾರ್ಬನ್ ನಂಬರ್ 1ಇಂದ ಕಾರ್ಬನ್ ನಂಬರ್ 4. ಸೊ 1ರಿಂದ 4 ಕಾರ್ಬನ್ ಆಟಮ್ ಇರುವಂಥ ಸಿಂಪಲ್ ಆಲಿಫ್ಯಾಟಿಕ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗಳು ವಾಟ್ರಲ್ಲಿ ಕಂಪ್ಲೀಟಾಗಿ ಮಿಕ್ಸ್ ಆಗುತ್ತೆ, ಮಿಸಿಬಲ್ ಆಗುತ್ತೆ. ಆದರೆ ಕಾರ್ಬನ್ ಆಟಮ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ ಹಾಗೆ ಸಾಲ್ಯುಬಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಾವು ಎಕ್ಸಾಂಪಲ್ ಆಗಿ ನೋಡೋದಾದರೆ ಬೆಂಜೋಯಿಕ್ ಆ್ಯಸಿಡು ವಾಟ್ರಲ್ಲಿ ಸಾಲ್ಯುಬಲ್ ಆಗಲ್ಲ, ಇಟ್ ಈಸ್ ಇನ್ಸಾಲ್ಯುಬಲ್ ಇನ್ ವಾಟರ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಸಾಲ್ಯುಬಲ್ ಇನ್ ಬೆನ್ಸಿನ್, ಈಥರ್, ಆಲ್ಕೋಹಾಲ್, ಕ್ಲೋರೋಫಾರ್ಮ್ ಎಕ್ಸೆಟ್ರಾ. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ಗಳು ಆರ್ಗ್ಯಾನಿಕ್ ಸಾಲ್ವೆಂಟ್ಸಲ್ಲಿ ಸಾಲ್ಯುಬಲ್ ಆಗುತ್ತೆ, ಲೈಕ್ ಬೆನ್ಸಿನ್, ಈಥರ್, ಆಲ್ಕೋಹಾಲ್, ಕ್ಲೋರೋಫಾರ್ಮ್. ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ OH ಬಾಂಡ್. ಸೊ ಇಲ್ಲೇನಾಗ್ತಿದೆ, ಸೊ ಈ ರಿಯಾಕ್ಷನ್ಗಳಲ್ಲಿ OH ಬಾಂಡು ಬ್ರೇಕ್ ಆಗ್ತಿದೆ. ಸೊ ಇದರಲ್ಲಿ ಮೊದಲನೇದು ಅಸಿಡಿಟಿ. ರಿಯಾಕ್ಷನ್ಸ್ ವಿತ್ ಮೆಟಲ್ಸ್ ಆ್ಯಂಡ್ ಆಲ್ಕಲೀಸ್. ಕೆಮಿಕಲ್ ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ OH ಬಾಂಡ್. ಸೊ ಈ ರಿಯಾಕ್ಷನ್ಗಳಲ್ಲಿ ಏನಾಗ್ತಿದೆ, OH ಬಾಂಡು ಬ್ರೇಕ್ ಆಗ್ತಿದೆ. ಸೊ ಅದರಲ್ಲಿ ಮೊದಲನೇದು ಅಸಿಡಿಟಿ. ರಿಯಾಕ್ಷನ್ ವಿತ್ ಮೆಟಲ್ಸ್ ಆ್ಯಂಡ್ ಆಲ್ಕಲೀಸ್. ದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ like alcohols evolve hydrogen with electropositive metals and form salts with alkalis similar to phenols. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಎಲೆಕ್ಟ್ರೋಪಾಸಿಟಿವ್ ಮೆಟಲ್ಸ್ಗಳ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಆಲ್ಕೋಹಾಲ್ಸ್ ರೀತಿ ಹೈಡ್ರೋಜನ್ನ ಲಿಬ್ರೇಟ್ ಮಾಡುತ್ತೆ, ಫೀನಾಲ್ಸ್ನ ರೀತಿ ಆಲ್ಕಲೀಸ್ ಜೊತೆಗೆ ಸಾಲ್ಟನ್ನು ಫಾರ್ಮ್ ಮಾಡುತ್ತೆ. ಸೊ ರಿಯಾಕ್ಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದೆ, ಇದನ್ನು ಎಲೆಕ್ಟ್ರೋಪಾಸಿಟಿವ್ ಮೆಟಲ್ ಅಂದರೆ ಸೋಡಿಯಂ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಸೋಡಿಯಂ ಕಾರ್ಬಾಕ್ಸಿಲೇಟ್ ಅಂದರೆ ಆಲ್ಕಲಿ ಜೊತೆಗೆ ಸಾಲ್ಟ್ನ ಫಾರ್ಮ್ ಮಾಡಿದೆ, ದಟ್ ಈಸ್ ಸೋಡಿಯಂ ಕಾರ್ಬಾಕ್ಸಿಲೇಟ್. ಆ್ಯಂಡ್ ಅದ್ರ ಜೊತೆಗೆ ಹೈಡ್ರೋಜನ್ ಗ್ಯಾಸನ್ನು ಕೂಡ ಲಿಬ್ರೇಟ್ ಮಾಡ್ತಿದೆ. ಸೊ ಇದು ಫೀನಾಲ್ನ ರೀತಿ, ಸೊ ಇದು ಆಲ್ಕೋಹಾಲ್ನ ರೀತಿ. ಸೊ ಆಲ್ಕೋಹಾಲ್ ಥರ ಹೈಡ್ರೋಜನ್ ಗ್ಯಾಸ್ನ ಲಿಬ್ರೇಟ್ ಮಾಡ್ತಿದೆ, ಫೀನಾಲ್ ರೀತಿ ಸೋಡಿಯಂ ಕಾರ್ಬಾಕ್ಸಿಲೇಟ್ ಅಂದರೆ ಸಾಲ್ಟ್ಸನ್ನು ಫಾರ್ಮ್ ಮಾಡ್ತಿದೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಸೋಡಿಯಂ ಕಾರ್ಬಾಕ್ಸಿಲೇಟ್ ಆ್ಯಂಡ್ ವಾಟರ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ ವೀಕರ್ ಬೇಸಸ್ ಸಚ್ ಆಸ್ ಕಾರ್ಬೋನೇಟ್ಸ್ ಟು ಎವಾಲ್ವ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗಳು ವೀಕರ್ ಬೇಸಸ್ನ ಜೊತೆಗೆ ರಿಯಾಕ್ಟ್ ಆದಾಗ ಸೊ ಅಲ್ಲಿ ಕಾರ್ಬನ್ ಡೈಆಕ್ಸೈಡು ಲಿಬ್ರೇಟ್ ಆಗುತ್ತೆ. ಸೊ ಇಲ್ಲಿ ತಗೊಂಡಿರುವಂಥದ್ದು ಕಾರ್ಬೋನೇಟ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಡು ಕಾರ್ಬೋನೇಟ್ ಜೊತೆಗೆ ರಿಯಾಕ್ಟ್ ಆಗ್ತಿದೆ. ಸೊ ಆಗ ಬರುವಂಥ ಪ್ರಾಡಕ್ಟು ಸೋಡಿಯಂ ಕಾರ್ಬಾಕ್ಸಿಲೇಟ್, ವಾಟರ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. pKa. ಸೊ pKa ಅಂದರೆ ಸ್ಟ್ರೆಂತ್ ಆಫ್ ಆನ್ ಆ್ಯಸಿಡ್. ಸ್ಮಾಲರ್ ದ pKa ಸ್ಟ್ರಾಂಗರ್ ದ ಆ್ಯಸಿಡ್. ಸೊ pKa ವ್ಯಾಲ್ಯೂ ಕಡಿಮೆ ಇದ್ದರೆ ಸೊ ಆ ಆ್ಯಸಿಡ್ಡು ಸ್ಟ್ರಾಂಗರ್ ಆಗಿರುತ್ತೆ. ಸ್ಟ್ರಾಂಗ್ ಆ್ಯಸಿಡ್ಸ್ ಹ್ಯಾವ್ pKa ವ್ಯಾಲ್ಯೂಸ್ ಲೆಸ್ ದ್ಯಾನ್ 1. ಸ್ಟ್ರಾಂಗ್ ಆ್ಯಸಿಡ್ಸ್ಗಳಿಗೆ pKa ವ್ಯಾಲ್ಯೂ 1ಕ್ಕಿಂತ ಕಡಿಮೆ ಇರುತ್ತೆ. ಆ್ಯಸಿಡ್ಸ್ ಬಿಟ್ವೀನ್ 1 to 5 pKa ವ್ಯಾಲ್ಯೂ ಮಾಡರೇಟ್ಲಿ ಸ್ಟ್ರಾಂಗ್ ಆ್ಯಸಿಡ್. ಸೊ ಯಾವ ಆ್ಯಸಿಡ್ಸ್ಗಳ pKa ವ್ಯಾಲ್ಯೂ 1ರಿಂದ 5 ಅಂದರೆ 1ಕ್ಕಿಂತ ಜಾಸ್ತಿ 5ಕ್ಕಿಂತ ಕಡಿಮೆ ಇರಬೇಕು. ಸೊ ಅಂಥ ಆ್ಯಸಿಡ್ಸ್ಗಳು ಮಾಡರೇಟ್ಲಿ ಸ್ಟ್ರಾಂಗ್ ಆ್ಯಸಿಡ್ಸ್ ಆಗಿರುತ್ತೆ. ವೀಕ್ ಆ್ಯಸಿಡ್ಸ್ pKa ವ್ಯಾಲ್ಯೂ ಬಿಟ್ವೀನ್ 5 to 15. ಸೊ ಯಾವ ಆ್ಯಸಿಡ್ಸ್ಗಳ pKa ವ್ಯಾಲ್ಯೂ 5ರಿಂದ 15 ಇರುತ್ತೆ, ಅಂದರೆ 5ಕ್ಕಿಂತ ಜಾಸ್ತಿ 15ಕ್ಕಿಂತ ಕಡಿಮೆ ಸೊ ಇರುತ್ತೆ. ಸೊ ಅಂಥ ಆ್ಯಸಿಡ್ಸ್ಗಳು ವೀಕ್ ಆ್ಯಸಿಡ್ಸ್ ಆಗಿರುತ್ತೆ. ಎಕ್ಸ್ಟ್ರೀಮ್ಲಿ ವೀಕ್ ಆ್ಯಸಿಡ್ಸ್ pKa ವ್ಯಾಲ್ಯೂ ಗ್ರೇಟರ್ ದ್ಯಾನ್ 15. ಸೊ ಯಾವ ಆ್ಯಸಿಡ್ಸ್ಗಳ pKa ವ್ಯಾಲ್ಯೂ 15ಕ್ಕಿಂತ ಜಾಸ್ತಿ ಇರುತ್ತೆ ಸೊ ಅದು ಎಕ್ಸ್ಟ್ರೀಮ್ಲಿ ವೀಕ್ ಆ್ಯಸಿಡ್ ಆಗಿರುತ್ತೆ. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ವೀಕರ್ ದ್ಯಾನ್ ಮಿನರಲ್ ಆ್ಯಸಿಡ್ಸ್.
ಸೊ ಮಿನರಲ್ ಆ್ಯಸಿಡ್ಸ್ಗಳಿಗಿಂತ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು ವೀಕರ್ ಆಗಿದೆ. ಸೊ ಮಿನರಲ್ ಆ್ಯಸಿಡ್ ಅಂದರೆ ನೈಟ್ರಿಕ್ ಆ್ಯಸಿಡ್ಡು, ಹೈಡ್ರೋಕ್ಲೋರಿಕ್ ಆ್ಯಸಿಡ್ಸ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಸ್ಟ್ರಾಂಗರ್ ಆ್ಯಸಿಡ್ಸ್ ದ್ಯಾನ್ ಆಲ್ಕೋಹಾಲ್ಸ್ ಆ್ಯಂಡ್ ಮೆನಿ ಸಿಂಪಲ್ ಫಿನಾಲ್ಸ್. ಸೊ ಆಲ್ಕೋಹಾಲ್ಸ್ ಮತ್ತು ಸಿಂಪಲ್ ಫಿನಾಲ್ಸ್ಗೆ ಕಂಪೇರ್ ಮಾಡಿದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಸ್ಟ್ರಾಂಗರ್ ಆ್ಯಸಿಡ್ಸ್. Carboxylate ion is more stabilized than phenoxide ion. So carboxylic acids are more acidic than phenols. ಕಾರ್ಬಾಕ್ಸಿಲೇಟ್ ಅಯಾನನ್ನು ಫಿನಾಕ್ಸೈಡ್ ಅಯಾನ್ಗೆ ಕಂಪೇರ್ ಮಾಡಿದ್ರೆ ಕಾರ್ಬಾಕ್ಸಿಲೇಟ್ ಅಯಾನು ಮೋರ್ ಸ್ಟೇಬಲ್. ಸೊ ಆದ್ದರಿಂದ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸು ಫಿನಾಲ್ಗಿಂತ ಮೋರ್ ಆಸಿಡಿಕ್ ಆಗಿದೆ. ಎಫೆಕ್ಟ್ ಆಫ್ ಸಬ್ಸ್ಟಿಟ್ಯೂಯೆಂಟ್ಸ್. Substituents affect the stability of the conjugate base, thus affect the acidity of the carboxylic acids. Carboxylic acidsನ ಅಸಿಡಿಟಿ ಕಾಂಜುಗೇಟ್ ಬೇಸ್ನ ಸ್ಟೆಬಿಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಸ್ಟೆಬಿಲಿಟಿ ಸಬ್ಸ್ಟಿಟ್ಯೂಯೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪ್ಸ್ increases the acidity of carboxylic acids by stabilizing the conjugate base through delocalization of the negative charge by resonance. ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಅಸಿಡಿಟಿನ ಜಾಸ್ತಿ ಮಾಡುತ್ತೆ. ಸೊ ಹೇಗೆ ಅಂದರೆ ಕಾಂಜುಗೇಟ್ ಬೇಸ್ನ ಸ್ಟೆಬಿಲೈಸ್ ಮಾಡೋದ್ರ ಮೂಲಕ. ಹೇಗೆ? ಬೈ ಡಿಲೋಕಲೈಸೇಷನ್ ಆಫ್ ನೆಗೆಟಿವ್ ಚಾರ್ಜ್ ಬೈ ರೆಸೋನೆನ್ಸ್. ಸೊ ಇಲ್ಲಿ ರೆಸೋನೆನ್ಸ್ ಆಗುತ್ತೆ, ಹೌದಾ? ಡಿಲೋಕಲೈಸೇಷನ್ ಆಫ್ ನೆಗೆಟಿವ್ ಚಾರ್ಜ್. ಸೊ ನೆಗೆಟಿವ್ ಚಾರ್ಜ್. ಸೊ ಎಲೆಕ್ಟ್ರಾನ್ ವಿತ್ಡ್ರಾಯಿಂಗ್ ಗ್ರೂಪು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಅಸಿಡಿಟಿನ ಜಾಸ್ತಿ ಮಾಡುತ್ತೆ. ಹೇಗೆ? ಕಾಂಜುಗೇಟ್ ಬೇಸ್ನ ಸ್ಟೆಬಿಲೈಸ್ ಮಾಡೋದ್ರ ಮೂಲಕ. ಸೊ ಇಲ್ಲೇನಾಗುತ್ತೆ? ನೆಗೆಟಿವ್ ಚಾರ್ಜು ಡಿಲೋಕಲೈಸ್ ಆಗುತ್ತೆ. ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ಸ್ ಡಿಕ್ರೀಸ್ ದ ಅಸಿಡಿಟಿ ಬೈ ಡಿಸ್ಟೆಬಿಲೈಸಿಂಗ್ ದ ಕಾಂಜುಗೇಟ್ ಬೇಸ್. ಸೊ ಆದರೆ ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಅಸಿಡಿಟಿನ ಕಡಿಮೆ ಮಾಡುತ್ತೆ. ಹೇಗೆ? ಬೈ ಡಿಸ್ಟೆಬಿಲೈಸಿಂಗ್ ದ ಕಾಂಜುಗೇಟ್ ಬೇಸ್. ಸೊ ಕಾಂಜುಗೇಟ್ ಬೇಸ್ನ ಸ್ಟೆಬಿಲಿಟಿನ ಕಮ್ಮಿ ಮಾಡೋದ್ರ ಮೂಲಕ ಅಸಿಡಿಟಿನ ಕಮ್ಮಿ ಮಾಡುತ್ತೆ. ನೆಕ್ಸ್ಟ್ ಒನ್, ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ ಕ್ಲೀವೇಜ್ ಆಫ್ COH ಬಾಂಡ್. ಸೊ ಇಲ್ಲೇನಾಗ್ತಿದೆ? COH ಬಾಂಡು ಬ್ರೇಕ್ ಆಗ್ತಿದೆ. ಫಾರ್ಮೇಷನ್ ಆಫ್ ಅನ್ಹೈಡ್ರೈಡ್ಸ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆನ್ ಹೀಟಿಂಗ್ ವಿತ್ ಮಿನರಲ್ ಆ್ಯಸಿಡ್ಸ್ ಸಚ್ ಆಸ್ ಸಲ್ಫ್ಯೂರಿಕ್ ಆ್ಯಸಿಡ್ ಆರ್ with phosphorus oxide, with phosphorus pentoxide give corresponding anhydride. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಅನ್ಹೈಡ್ರೈಡ್ ಆಗಿ ಕನ್ವರ್ಟ್ ಮಾಡೋದಕ್ಕೆ 2 ಮೆಥಡ್ಗಳಿದೆ. ಸೊ ಒಂದು ಮೆಥಡು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಮಿನರಲ್ ಆ್ಯಸಿಡ್ ಲೈಕ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡಿದಾಗ ನಮಗೆ ಅನ್ಹೈಡ್ರೈಡ್ ಸಿಗುತ್ತೆ. ಸೊ ಇನ್ನೊಂದು ರೀತಿ ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ನ ಫಾಸ್ಫರಸ್ ಪೆಂಟಾಕ್ಸೈಡ್ ಜೊತೆಗೆ ಹೀಟ್ ಮಾಡಿದ್ರೆ ನಮಗೆ ಅನ್ಹೈಡ್ರೈಡ್ ಸಿಗುತ್ತೆ. ನೋಡ್ತಾ ಇದ್ದೀರಾ, ಎಥನಾಲಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ. ಸೊ ಇದನ್ನು ಮಿನರಲ್ ಆ್ಯಸಿಡ್ ಜೊತೆಗೆ ಹೀಟ್ ಮಾಡ್ಬೋದು ಅಥವಾ ಫಾಸ್ಫರಸ್ ಪೆಂಟಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ಬೋದು. ಸೊ ಆಗ ನಮಗೆ ಎಥನಾಯಿಕ್ ಅನ್ಹೈಡ್ರೈಡ್ ಸಿಗುತ್ತೆ. ನೆಕ್ಸ್ಟ್ ಒನ್, ಎಸ್ಟರಿಫಿಕೇಷನ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ಎಸ್ಟರಿಫೈಡ್ ವಿತ್ ಆಲ್ಕೋಹಾಲ್ಸ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಮಿನರಲ್ ಆ್ಯಸಿಡ್ ಸಚ್ ಆಸ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆರ್ HCl ಗ್ಯಾಸ್ ಹ್ಯಾಸ್ ಅ ಕೆಟಲಿಸ್ಟ್. ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಎಸ್ಟರ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಹೇಗೆ? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಆಲ್ಕೋಹಾಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಮಿನರಲ್ ಆ್ಯಸಿಡ್. ಯಾವುದು? ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅಥವಾ HCl ಗ್ಯಾಸ್. ಸೊ ಇದು ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಆಗ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಡು ಎಸ್ಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ, ಅದನ್ನು ಆಲ್ಕೋಹಾಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಮಿನರಲ್ ಆ್ಯಸಿಡ್. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟ್ ಏನು? ಎಸ್ಟರ್ ಪ್ಲಸ್ H2O. ಸೊ ಒಂದು ಎಕ್ಸಾಂಪಲ್ ನೋಡೋದಾದರೆ, ವೆನ್ ಅಸಿಟಿಕ್ ಆ್ಯಸಿಡ್ ಈಸ್ ಹೀಟೆಡ್ ವಿತ್ ಈಥೈಲ್ ಆಲ್ಕೋಹಾಲ್ ಇನ್ ದ ಪ್ರೆಸೆನ್ಸ್ ಆಫ್ ಎ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಹ್ಯಾಸ್ ಎ ಕೆಟಲಿಸ್ಟ್, ಈಥೈಲ್ ಅಸಿಟೇಟ್ ಇಸ್ ಫಾರ್ಮ್ಡ್. ಸೊ ಇಲ್ಲಿ ಅಸ್ಟಿಕ್ ಆ್ಯಸಿಡ್ನ ಈಥೈಲ್ ಆಲ್ಕೋಹಾಲ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್. ಸೊ ಇಲ್ಲಿ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡು ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡ್ತಿದೆ. ಸೊ ಆಗ ನಮಗೆ ಈಥೈಲ್ ಅಸಿಟೇಟ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಅಸ್ಟಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ, CH3COOH. ಸೊ ಅದನ್ನು ಈಥೈಲ್ ಆಲ್ಕೋಹಾಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ
ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಅದನ್ನು ಹೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಈಥೈಲ್ ಅಸಿಟೇಟ್ ಆ್ಯಂಡ್ ವಾಟರ್. ನೆಕ್ಸ್ಟ್ ಒನ್, ರಿಯಾಕ್ಷನ್ಸ್ ವಿತ್ PCl5, PCl3 and SOCl2. So phosphorus pentachloride, phosphorus trichloride and thionyl chloride. When carboxylic acid is treated with PCl5 or PCl3 or SOCl2, the hydroxyl group of carboxylic acids behaves like that of alcohols and is easily replaced by chlorine atom. So carboxylic SOCl2 is preferred because the other two products are gaseous and escape the reaction mixture gives pure products. ಸೊ ಇಲ್ಲೇನಾಗುತ್ತೆ, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಫಾಸ್ಫರಸ್ ಪೆಂಟಾಕ್ಲೋರೈಡ್ ಅಥವಾ ಫಾಸ್ಫರಸ್ ಟ್ರೈಕ್ಲೋರೈಡ್ ಆರ್ ಥಿಯೋನಿಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಿದಾಗ ಕಾರ್ಬಾಕ್ಸಿಲಿಕ್ ಆ್ಯಸಿಡಲ್ಲಿ ಇರುವಂತಹ ಹೈಡ್ರಾಕ್ಸಿಲ್ ಗ್ರೂಪು ಆಲ್ಕೋಹಾಲ್ ರೀತಿ ಬಿಹೇವ್ ಮಾಡುತ್ತೆ. ಸೊ ಆಗ ಅದು ಈಸಿಯಾಗಿ ಕ್ಲೋರಿನ್ ಆಟಮಿಂದ ರೀಪ್ಲೇಸ್ ಆಗುತ್ತೆ. ಸೊ ಈ PCl5, PCl3 ಮತ್ತು SOCl2 ಅಲ್ಲಿ ನಾವು SOCl2ನ ಪ್ರಿಫರ್ ಮಾಡ್ತೀವಿ. ಯಾಕೆ ಅಂದರೆ ಸೊ ಅದರಲ್ಲಿ ಬರುವಂಥ ಪ್ರಾಡಕ್ಟ್ಸಲ್ಲಿ 2 ಪ್ರಾಡಕ್ಟ್ಸ್ಗಳು ಗೇಷಿಯಸ್ ಆಗಿರುತ್ತೆ. ಸೊ ಅದು ಈಸಿಯಾಗಿ ಎಸ್ಕೇಪ್ ಆಗುತ್ತೆ ರಿಯಾಕ್ಷನ್ ಮಿಕ್ಚರಿಂದ, ನಮಗೆ ಪ್ಯೂರ್ ಪ್ರಾಡಕ್ಟ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, RCOOH ಪ್ಲಸ್ PCl5 ಆಗ RCOCl ಬರುತ್ತೆ ಪ್ಲಸ್ POCl3 ಪ್ಲಸ್ HCl. 3RCOH plus PCl3 gives 3RCOCl plus H3PO3. RCOCH plus SOCl2 give rise to RCOCl plus SO2 plus HCl. Next one, reaction with ammonia. Carboxylic acids reacts with ammonia to give ammonium salt, which on further heating at high temperature gives amide. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ನ ಅಮೋನಿಯಾ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಅಮೋನಿಯಂ ಸಾಲ್ಟ್ ಸಿಗುತ್ತೆ. ಸೊ ಈ ಅಮೋನಿಯಂ ಸಾಲ್ಟನ್ನು ಹೈ ಟೆಂಪ್ರೇಚರಲ್ಲಿ ಹೀಟ್ ಮಾಡಿದಾಗ ಸೊ ನಮಗೆ ಬರುವಂಥದ್ದು ಅಮೈಡ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಸೊ ಇಲ್ಲಿ ಅಸಿಟಿಕ್ ಆ್ಯಸಿಡ್ನ ತೊಗೊಂಡಿದ್ದಾರೆ, ಇದನ್ನು ಅಮೋನಿಯಾ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಅಮೋನಿಯಂ ಅಸಿಟೇಟ್. ಸೊ ಇದನ್ನು ಫರ್ದರ್ ಹೀಟ್ ಮಾಡಿದಾಗ ಸೊ ಇಲ್ಲಿ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿ ನಮಗೆ ಬರುವಂಥದ್ದು ಅಸಿಟಮೈಡ್. ಸೊ ಇದು ಒಂದು ಅಮೈಡ್. ಎಕ್ಸಾಂಪಲ್ ನೋಡೋದಾದರೆ ಸೊ ಥ್ಯಾಲಿಕ್ ಆ್ಯಸಿಡ್ ತೊಗೊಂಡಿದ್ದಾರೆ, ಇದನ್ನು ಅಮೋನಿಯಾ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಅಮೋನಿಯಂ ಥ್ಯಾಲೇಟ್. ಸೊ ಇದನ್ನು ಫರ್ದರ್ ಹೀಟ್ ಮಾಡಿದಾಗ ನಮಗೆ ಥ್ಯಾಲಮೈಡ್ ಬರುತ್ತೆ. ಸೊ ಥ್ಯಾಲಮೈಡ್ ಅಂದರೆ ಇಲ್ಲಿ ಬೆನ್ಸಿನ್ ರಿಂಗಿಗೆ 2 CONH2 ಅಟ್ಯಾಚ್ ಆಗಿದೆ. ಸೊ ಇದನ್ನು ಅಗೇನ್ ಥ್ಯಾಲಮೈಡ್ನ ಸ್ಟ್ರಾಂಗ್ ಹೀಟಿಂಗ್ ಮಾಡಿದ್ರೆ ಈ ಥ್ಯಾಲಮೈಡ್ನ ಸ್ಟ್ರಾಂಗ್ ಹೀಟಿಂಗ್ ಮಾಡಿದಾಗ ಸೊ ನಮಗೆ ಬರುವಂಥ ಪ್ರಾಡಕ್ಟು ಥ್ಯಾಲಿಮೈಡ್ ಆಗಿರುತ್ತೆ. ನೆಕ್ಸ್ಟ್ ಒನ್, ರಿಯಾಕ್ಷನ್ಸ್ ಇನ್ವಾಲ್ವಿಂಗ್ COOH ಗ್ರೂಪ್. ಸೊ ಈ ರಿಯಾಕ್ಷನ್ಸ್ಗಳಲ್ಲಿ COOH ಗ್ರೂಪು ಇನ್ವಾಲ್ವ್ ಆಗಿರುತ್ತೆ. ಸೊ ಫಸ್ಟ್ ಒನ್, ರಿಡಕ್ಷನ್. ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ ಆರ್ ರೆಡ್ಯೂಸ್ಡ್ ಟು ಪ್ರೈಮರಿ ಆಲ್ಕೋಹಾಲ್ಸ್ ಬೈ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಆರ್ ವಿತ್ ಡೈಬೋರೇನ್. ಸೊ ಈ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ನ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಥವಾ ಡೈಬೋರೇನ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಡು ಪ್ರೈಮರಿ ಆಲ್ಕೋಹಾಲ್ ಆಗಿ ರೆಡ್ಯೂಸ್ ಆಗುತ್ತೆ. ಸೊ ರೆಡ್ಯೂಸ್ ಅಂದರೆ ರಿಡಕ್ಷನ್, ಅಡಿಷನ್ ಆಫ್ ಹೈಡ್ರೋಜನ್ ಆರ್ ರಿಮೂವಲ್ ಆಫ್ ಆಕ್ಸಿಜನ್. ಸೊ ಇಲ್ಲಿ ರಿಯಾಕ್ಷನ್ ಇದೆ. ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಡು ಸೊ ಇದನ್ನು ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ ಅಥವಾ ಡೈಬೋರನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಪ್ರೈಮರಿ ಆಲ್ಕೋಹಾಲ್. ನೆಕ್ಸ್ಟ್ ಒನ್, ಡಿಕಾರ್ಬಾಕ್ಸಿಲೇಷನ್. Carboxylic acids lose carbon dioxide to form hydrocarbons when their sodium salts are heated with soda lime, NaOH and CaO in 3:1 ratio. The reaction is known as decarboxylation. ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಸೋಡಾ ಲೈಮ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೋಡಾ ಲೈಮ್ ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಕ್ಯಾಲ್ಶಿಯಂ ಆಕ್ಸೈಡ್ ಇನ್ 3:1 ರೇಷಿಯೋ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ನ 3 ರೇಷಿಯೋದಲ್ಲಿ, ಕ್ಯಾಲ್ಶಿಯಂ ಆಕ್ಸೈಡ್ನ 1 ರೇಷಿಯೋದಲ್ಲಿ ಕಂಬೈನ್ ಮಾಡಿದ್ರೆ ನಮಗೆ ಸೋಡಾ ಲೈಮ್ ಸಿಗುತ್ತೆ. ಸೊ ಈ ಸೋಡಾ ಲೈಮ್ ಜೊತೆಗೆ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಹೀಟ್ ಮಾಡಿದಾಗ ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡಿಂದ ಕಾರ್ಬನ್ ಡೈಆಕ್ಸೈಡು ರಿಮೂವ್ ಆಗುತ್ತೆ. ಸೊ ಆಗ
ಕಾರ್ಬಾಕ್ಸಿಲಿಕ್ ಆ್ಯಸಿಡು ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರಿಯಾಕ್ಷನನ್ನು ಡಿಕಾರ್ಬಾಕ್ಸಿಲೇಷನ್ ಅಂತ ಕರೀತಾರೆ. ಸೊ ರಿಮೂವಲ್ ಆಫ್ CO2. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಸೋಡಿಯಂ ಸಾಲ್ಟ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಇದೆ. ಸೊ ಇದನ್ನು ಸೋಡಾ ಲೈಮ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟ್ ಏನು, ಹೈಡ್ರೋಕಾರ್ಬನ್ ಆ್ಯಂಡ್ ಸೋಡಿಯಂ ಕಾರ್ಬೋನೇಟ್. ನೆಕ್ಸ್ಟ್ ಒನ್, ಕೋಲ್ಬೆ ಎಲೆಕ್ಟ್ರಾಲಿಸಿಸ್. ಆಲ್ಕಲಿ ಮೆಟಲ್ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್ also undergo decarboxylation on electrolysis of their aqueous solutions and form hydrocarbons having twice the number of carbon atoms present in the alkyl group of the acid. The reaction is known as Kolbe electrolysis. Alkali metal salts of carboxylic acids ಅಲ್ಲೂ ಕೂಡ ಡಿಕಾರ್ಬಾಕ್ಸಿಲೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಇಲ್ಲಿ ಇದರ ಅಕ್ವಿಯಸ್ ಸೊಲ್ಯೂಷನ್ನ ನಾವು ಎಲೆಕ್ಟ್ರಾಲಿಸಿಸ್ ಮಾಡಬೇಕಾಗುತ್ತೆ. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ಹೈಡ್ರೋಕಾರ್ಬನ್ಸ್. ಸೊ ನಾವು ಏನು ಆ್ಯಸಿಡ್ನ ತೊಗೊಂಡಿದ್ದೀವಿ, ಸೊ ಆ ಆ್ಯಸಿಡ್ನ ಆಲ್ಕೈಲ್ ಗ್ರೂಪಲ್ಲಿ ಇರುವಂಥ ಕಾರ್ಬನ್ ಆಟಮ್ಸ್ಗಳೇನಿದೆ, ಸೊ ಅವುಗಳ 2 ಪಟ್ಟು ಕಾರ್ಬನ್ ಆಟಮ್ಸ್ಗಳು ಹೈಡ್ರೋಕಾರ್ಬನ್ಸಲ್ಲಿ ಪ್ರೆಸೆಂಟ್ ಇರುತ್ತೆ. ಸೊ ಈ ರಿಯಾಕ್ಷನನ್ನು ಕೋಲ್ಬೆ ಎಲೆಕ್ಟ್ರಾಲಿಸಿಸ್ ಅಂತ ಕರೀತಾರೆ. ಈ ಮೆಟಲ್ ಸಾಲ್ಟ್ ಆಫ್ ಆಲ್ಕಲಿ ಮೆಟಲ್ ಸಾಲ್ಟ್ಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಎಲೆಕ್ಟ್ರಾಲಿಸಿಸ್ ಮಾಡ್ತಿದ್ದಾರೆ. ಸೊ ಆಗ ನಮ್ಗೆ ಬರುವಂಥದ್ದು RR, that is hydrocarbon, carbon dioxide, sodium hydroxide and hydrogen. Next one, substitution reactions in the hydrocarbon part. Halogenation. So halogenation ಅಂದರೆ addition of halogen atom. ಸೊ ಇದರಲ್ಲಿ ಹೆಲ್ವೋಲಾರ್ಡ್-ಝೆಲೆನ್ಸ್ಕಿ ರಿಯಾಕ್ಷನ್. ಸೊ ಇದನ್ನು HVZ ರಿಯಾಕ್ಷನ್ ಅಂತಲೂ ಕೂಡ ಕರೀತಾರೆ. ಸೊ ಇದು ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ರಿಯಾಕ್ಷನ್ ಕೂಡ. Carboxylic acids having an alpha hydrogen or halogenated at the alpha position on treatment with chlorine or bromine in the presence of small amount of red phosphorus to give alpha halocarboxylic acids. The reaction is known as Helvollard-Zelinsky reaction. ಸೊ ಇಲ್ಲಿ ಆಲ್ಫಾ ಹೈಡ್ರೋಜನ್ ಇರುವಂಥ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಹ್ಯಾಲೋಜಿನೇಟ್ ಮಾಡ್ತಿದ್ದಾರೆ. ಹೇಗೆ? ಬೈ ಟ್ರೀಟಿಂಗ್ ವಿತ್ chlorine or bromine in the presence of small amount of red phosphorus. ಸೊ ಆಗೇನಾಗುತ್ತೆ, ಆಲ್ಫಾ ಪೊಸಿಷನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗುತ್ತೆ. ಸೊ ಆಗ ಬರುವಂಥ ಪ್ರಾಡಕ್ಟು ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಈ ರಿಯಾಕ್ಷನನ್ನು ಹೆಲ್ವೋಲಾರ್ಡ್-ಝೆಲೆನ್ಸ್ಕಿ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡೋದಾದರೆ, ಸೊ ಇಲ್ಲಿ ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ತೊಗೊಂಡಿದ್ದಾರೆ. ಇದನ್ನು ಹ್ಯಾಲೋಜನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ರೆಡ್ ಫಾಸ್ಫರಸ್ ಆ್ಯಂಡ್ H2O. ಸೊ ಆಗ ಬರುವಂಥ ಪ್ರಾಡಕ್ಟು ಆಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಆಲ್ಫಾ ಪೊಸಿಷನ್ಗೆ ಹ್ಯಾಲೋಜನ್ ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಒನ್, ರಿಂಗ್ ಸಬ್ಸ್ಟಿಟ್ಯೂಷನ್. Aromatic carboxylic acids undergo electrophilic substitution reactions in which the carboxyl group act as a deactivating and meta-directing group. They do not undergo Friedel-Crafts reaction because the carboxyl group is deactivating and the catalyst aluminum chloride, that is Lewis acid, gets bonded to the carboxyl group. Aromatic carboxylic acidನ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಮಾಡಿದಾಗ ಸೊ ಅದರಲ್ಲಿರುವಂತಹ ಕಾರ್ಬಾಕ್ಸಿಲ್ ಗ್ರೂಪು ಡಿಆಕ್ಟಿವೇಟಿಂಗ್ ಮತ್ತು ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇದು ಫ್ರಿಡೆಲ್ ಕ್ರಾಫ್ಟ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗಲ್ಲ. ಯಾಕೆ ಅಂದರೆ ನಮ್ಮ ಕಾರ್ಬಾಕ್ಸಿಲ್ ಗ್ರೂಪು ಡಿಆಕ್ಟಿವೇಟಿಂಗ್ ಗ್ರೂಪ್ ಆಗಿದೆ. ಆ್ಯಂಡ್ ಏನು ಕೆಟಲಿಸ್ಟ್ ನಾವು ಯೂಸ್ ಮಾಡ್ತೀವಿ ಅಲ್ಯೂಮಿನಿಯಂ ಕ್ಲೋರೈಡು, ಸೊ ಅದು ಕಾರ್ಬಾಕ್ಸಿಲ್ ಗ್ರೂಪಿಗೆ ಬಾಂಡ್ ಆಗಿದೆ. ಸೊ ಇಲ್ಲಿ ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಬೆನ್ಸೋಯಿಕ್ ಆ್ಯಸಿಡ್ನ ತೊಗೊಂಡಿದ್ದಾರೆ. ಇದನ್ನು ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಮೆಟಾ ನೈಟ್ರೋ ಬೆನ್ಸೋಯಿಕ್ ಆ್ಯಸಿಡ್. ಸೊ ಮೆಟಾ ಪೊಸಿಷನ್ಗೆ ನೈಟ್ರೋ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಅದರಿಂದ ಇದು ಮೆಟಾ ನೈಟ್ರೋ ಬೆನ್ಸೋಯಿಕ್ ಆ್ಯಸಿಡ್. ಸೊ ಇನ್ನೊಂದು ಮೆಥಡ್ ನೋಡೋದಾದರೆ, ಸೊ ಇಲ್ಲಿ ಬೆನ್ಸೋಯಿಕ್ ಆ್ಯಸಿಡ್ನ Br2 ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ FeBr3. ಸೊ ಆಗ ಬರುವಂಥ ಪ್ರಾಡಕ್ಟು ಮೆಟಾ ಬ್ರೋಮೋ ಬೆನ್ಸೋಯಿಕ್ ಆ್ಯಸಿಡ್. ಸೊ ಇಲ್ಲೂ ಕೂಡ ಮೆಟಾ ಪೊಸಿಷನ್ಗೆ ಬ್ರೋಮಿನ್ ಆಟಮ್ ಅಟ್ಯಾಚ್ ಆಗಿದೆ. ಯೂಸಸ್ ಆಫ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಸ್. ಸೊ ಮೆಥನೋಯಿಕ್ ಆ್ಯಸಿಡ್ನ ರಬ್ಬರ್, ಟೆಕ್ಸ್ಟೈಲ್, ಡೈಯಿಂಗ್, ಲೆದರ್, ಎಲೆಕ್ಟ್ರೋಪ್ಲೇಟಿಂಗ್ ಇಂಡಸ್ಟ್ರೀಸಲ್ಲಿ ಯೂಸ್ ಮಾಡ್ತಾರೆ.
ಆ್ಯಂಡ್ ಎಥನೋಯಿಕ್ ಆ್ಯಸಿಡ್ನ ಸಾಲ್ವೆಂಟ್ ಮತ್ತು ವಿನೆಗರ್ ಆಗಿ ಫುಡ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಹೆಕ್ಸೇನ್ ಡಯೋಯಿಕ್ ಆ್ಯಸಿಡ್, ಸೊ ಇದನ್ನು ನೈಲಾನ್ 66 ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಮಾಡ್ತಾರೆ. ಎಸ್ಟೇಟ್ಸ್ ಆಫ್ ಬೆನ್ಸೋಯಿಕ್ ಆ್ಯಸಿಡ್ನ ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಸೋಡಿಯಂ ಬೆನ್ಸೋಯೇಟ್ನ ಫುಡ್ ಪ್ರಿಸರ್ವೇಟಿವ್ ಆಗಿ ಯೂಸ್ ಮಾಡ್ತಾರೆ. ಹೈಯರ್ ಫ್ಯಾಟಿ ಆ್ಯಸಿಡ್ಸ್, ಸೊ ಇದನ್ನು ಸೋಪ್ ಆ್ಯಂಡ್ ಡಿಟರ್ಜೆಂಟ್ಸ್ನ ಮ್ಯಾನುಫ್ಯಾಕ್ಚರಲ್ಲಿ ಯೂಸ್ ಮಾಡ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ಇದೇ ಥರ ವಿಡಿಯೋಗಳನ್ನು ನೋಡೋದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿ.